ನಿಮ್ಮ ಜೀವನವು ಕೇವಲ ತೆಗೆದುಕೊಳ್ಳುವ ಒಳಹರಿವಿನ ದ್ವಾರವಾಗಿದೆಯೇ ಅಥವಾ ಎಲ್ಲರಿಗೂ ನೀಡುವ ಹೊರಹರಿವಿನ ಮಾರ್ಗವಾಗಿದೆಯೇ? ಗಮನಿಸಿ, ನಮ್ಮ ಸುತ್ತಲೂ ಕೇವಲ ಪಡೆದುಕೊಂಡು ಯಾವುದನ್ನೂ ಹಿಂತಿರುಗಿಸದ ರುಚಿಯಿಲ್ಲದ ಜೀವನವನ್ನು ನಡೆಸುವ ಜನರು ಇದ್ದಾರೆ. ಅವರು ಬದುಕಿದ್ದರೂ ಕೂಡ ಆಂತರ್ಯದಲ್ಲಿ ಸತ್ತಿರುವ ನಡೆದಾಡುವ ಶವಗಳಂತೆ. ನೀವು ಅಂತಹ ನಿರರ್ಥಕ ಬದುಕನ್ನು ಕೊನೆಗೊಳಿಸಲು ಸಿದ್ಧರಾಗಿದ್ದೀರಾ? ಜೀವನದಲ್ಲಿ ನಿಜವಾದ ಶಕ್ತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ನೀವು ಕೊಡುವ ಕ್ರಿಯೆಯು ಹೇಗೆ ನಿಮ್ಮನ್ನು ಜೀವಂತವಾಗಿಸುತ್ತದೆ ಎಂಬುದರ ಕುರಿತು ಈ ಒಂದು ವಿಡಿಯೋ ನಿಮ್ಮ ಎಲ್ಲಾ ಚಿಂತನೆಗಳನ್ನು ಬದಲಾಯಿಸಲಿದೆ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ಜೀವನವು ನಮಗೆ ಹಲವು ಸಂಗತಿಗಳನ್ನು ತೋರಿಸುತ್ತದೆ. ಅದು ಹೊರಹೋಗುವ ಮಾರ್ಗವಲ್ಲ, ಯಾವುದಕ್ಕೂ ನೀರುಣಿಸುವುದಿಲ್ಲ. ಅದು ನೀರನ್ನು ಕೇವಲ ಸ್ವೀಕರಿಸುತ್ತದೆ ಅಷ್ಟೇ. ಸ್ನೇಹಿತರೇ ಮತ್ತು ಮಹನೀಯರೇ, ತೆಗೆದುಕೊಳ್ಳುವವರೇ ಹೆಚ್ಚು. ಅವರು ಒಳಹರಿವಿನ ದ್ವಾರಗಳಿದ್ದಂತೆ, ಆದರೆ ಅವರು ಆಂತರ್ಯದಲ್ಲಿ ಸತ್ತಿದ್ದಾರೆ. ಅವರು ಯಾವುದನ್ನೂ ನೀಡುತ್ತಿಲ್ಲ. ಅವರ ಜೀವನವು ಉಪ್ಪಿನಿಂದ ಕೂಡಿದ ರುಚಿಯಿಲ್ಲದ ಜೀವನ, ಯಾವುದಕ್ಕೂ ಕೊಡುಗೆ ನೀಡದ ಜೀವನ. ಅವರು ನಡೆದಾಡುವ, ಉಸಿರಾಡುವ ಶವಗಳಿದ್ದಂತೆ. ಕೇವಲ ತೆಗೆದುಕೊಂಡು ಏನನ್ನೂ ಹಿಂದಿರುಗಿಸದ ಜನರು ಎಷ್ಟು ಜನ ಇದ್ದಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಇವರು ಅತೃಪ್ತ ಜನರು. ಅವರ ಸುತ್ತ ಇರುವುದು ಕೂಡ ದುಃಖಕರ. ಕೊಡುವುದರ ಕ್ರಿಯೆ ನಿಮ್ಮನ್ನು ಇನ್ನಷ್ಟು ಜೀವಂತವಾಗಿರಿಸುತ್ತದೆ ಮತ್ತು ಜೀವನವನ್ನು ಮುಂದುವರಿಸಲು ಸಮರ್ಥರನ್ನಾಗಿ ಮಾಡುತ್ತದೆ. ನೀವು ಜೀವನದಲ್ಲಿ ನಿರಂತರವಾಗಿ ನೀವು ಏನನ್ನು ನೀಡಬೇಕು, ನೀವು ಯಾವ ಸೇವೆಯನ್ನು ಒದಗಿಸಬೇಕು, ಯಾವುದನ್ನು ನೀವು ತರಬೇಕು ಎಂದು ಹುಡುಕುತ್ತಿರುವಾಗ ಅದು ಅತ್ಯಂತ ಮುಖ್ಯವಾಗುತ್ತದೆ. ಸೇವೆಯೇ ನಾವು ಈ ಭೂಮಿಯ ಮೇಲೆ ಆಕ್ರಮಿಸುವ ಜಾಗಕ್ಕೆ ಪಾವತಿಸುವ ಬಾಡಿಗೆಯಾಗಿದೆ. ಹಾಗಾಗಿ ನಿಮ್ಮಲ್ಲಿ ಏನೇ ಇರಲಿ, ನೀವಿದನ್ನು ನೀಡಲಿದ್ದೀರಿ ಎಂದು ಈಗಲೇ ನಿರ್ಧರಿಸಿ ಮತ್ತು ನೀವು ಹಿಂದೆಂದೂ ನೀಡದ ರೀತಿಯಲ್ಲಿ ನೀಡಲಿದ್ದೀರಿ. ದೇವರು ನಿಮ್ಮ ಜೀವನಕ್ಕೆ ಜೀವವನ್ನು ನೀಡುತ್ತದೆ. ನೀವು ಹೆಚ್ಚು ನೀಡಿದಷ್ಟು ನಿಮ್ಮಲ್ಲಿ ಹೆಚ್ಚು ಹೊರಬರುತ್ತದೆ. ನೀವು ಹೆಚ್ಚು ನೀಡಿದಷ್ಟು ನೀವು ಎಷ್ಟು ನೀಡಬಹುದು ಎಂಬುದನ್ನು ಹೆಚ್ಚು ಅರಿತುಕೊಳ್ಳುತ್ತೀರಿ. ನೀವು ಹೆಚ್ಚು ಹಂಚಿಕೊಂಡಷ್ಟು ಹೆಚ್ಚು ಪ್ರೀತಿಸುತ್ತೀರಿ, ಹೆಚ್ಚು ಸಹಾನುಭೂತಿ ತೋರಿಸುತ್ತೀರಿ. ನಾವು ನಿರ್ದಿಷ್ಟ ಸಮಯದಲ್ಲಿ ನಿರಾಶ್ರಿತರನ್ನು ಹೊಂದಿದ್ದೇವೆ. ಉದ್ದೇಶ ಮತ್ತು ದಿಕ್ಕಿನ ಪ್ರಜ್ಞೆಯೇ ಇಲ್ಲದ ಯುವಕರನ್ನು ಹೊಂದಿದ್ದೇವೆ. ಸಾಮೂಹಿಕ ವಜಾ ಮತ್ತು ನಿರುದ್ಯೋಗಿಗಳಿರುವ ಈ ಸಮಯದಲ್ಲಿ ಜನರು ಶಕ್ತಿಹೀನರೆಂದು ಭಾವಿಸುತ್ತಿದ್ದಾರೆ. ಅದೃಷ್ಟ ಕಳೆದುಕೊಂಡ ಜನರ ವಿರುದ್ಧ ಒಂದು ಕೆಟ್ಟ ಮನೋಭಾವ ಇದೆ. ಜನರು ಈಗ ನಿರ್ಧರಿಸಬೇಕು, ನನ್ನ ಜೀವನದಲ್ಲಿ ಏನೇ ನಡೆಯುತ್ತಿದ್ದರೂ ನಾನು ಏನನ್ನಾದರೂ ನೀಡಬಹುದು. ಏನೇ ನಡೆಯುತ್ತಿದ್ದರೂ ನಾನು ಏನನ್ನಾದರೂ ಮಾಡಲು ತೋರಿಸಿಕೊಂಡಿದ್ದೇನೆ ಮತ್ತು ನಾನು ಮನುಕುಲಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಲು ಮತ್ತು ಜೀವನಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ. ನೀವು ನಿಮ್ಮ ಗುರಿಯನ್ನು ತಲುಪಬಹುದು ಎಂದು ನೀವೇ ಹೇಳಿಕೊಳ್ಳುತ್ತಿದ್ದೀರಿ ಮತ್ತು ನಾನು ಹೇರಳವಾಗಿದ್ದೇನೆ, ನಾನು ಶ್ರೀಮಂತ, ನಾನು ಉತ್ತಮವಾಗಿ ಮತ್ತು ಬಹುತೇಕ ಎಲ್ಲರಿಗಿಂತ ಉತ್ತಮವಾಗಿರುತ್ತೇನೆ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ಹೆಚ್ಚು ಒಲವುಳ್ಳವನು, ನಾನು ಅದನ್ನು ಸಾಧಿಸಬಲ್ಲೆ, ನಾನು ವಿಜೇತ ಎಂದು ದೃಢೀಕರಿಸುತ್ತಿದ್ದೀರಿ. ಆದರೆ ಪ್ರತಿದಿನ ನೀವು ಸೋಲುತ್ತಿದ್ದೀರಿ. ನೀವು ಈ ಎಲ್ಲಾ ಸಮೃದ್ಧಿಯ ಪುಸ್ತಕಗಳನ್ನು ಓದುತ್ತಿದ್ದೀರಿ, ನೀವು ಈ ಎಲ್ಲಾ ಟೇಪ್ಗಳನ್ನು ಕೇಳುತ್ತಿದ್ದೀರಿ ಮತ್ತು ಅದು ನಡೆಯುತ್ತಿಲ್ಲ. ನೀವು ನಿಮ್ಮ ಗುರಿಗಳನ್ನು ಬರೆದಿದ್ದೀರಿ, ನೀವು ಗುರಿಗಳ ಮೇಲೆ ಗಮನ ಹರಿಸಿದ್ದೀರಿ, ನೀವು ಹೊರಗೆ ಹೋಗುತ್ತಿದ್ದೀರಿ ಮತ್ತು ನಿಮ್ಮ ಜೇಬಿನಲ್ಲಿ ಹಣವಿಲ್ಲ. ನೀವು ನಾನು ದೇವರ ಶ್ರೀಮಂತ ಮಗು ಎಂದು ಹೇಳುತ್ತಿದ್ದೀರಿ. ನಿಮ್ಮ ಮನಸ್ಸು ಹೇಳುತ್ತದೆ, ದಯವಿಟ್ಟು ನನಗೆ ಸ್ವಲ್ಪ ವಿರಾಮ ಕೊಡಿ. ಯಾರಿಗೆ ಜೋಕ್ ಮಾಡುತ್ತಿದ್ದೀಯಾ? ನೀವು ನಿಮ್ಮ ಉತ್ಸಾಹವನ್ನು ಕಳೆದುಕೊಂಡಾಗ, ನಿಮ್ಮ ಕೆಲಸವನ್ನು ಕಳೆದುಕೊಂಡಾಗ, ನೀವು ಎಲ್ಲವನ್ನೂ ಕಳೆದುಕೊಂಡಾಗ, ಜೀವನವು ವಿನಾಶಕಾರಿಯಾಗಿರುವಾಗ ನೀವು ಏನು ಮಾಡುತ್ತೀರಿ? ದಯವಿಟ್ಟು ನಿಜವಾಗಿರಿ. ದಯವಿಟ್ಟು ಒಂದು ಜೀವನವನ್ನು ಪಡೆದುಕೊಳ್ಳಿ. ನಿಮಗೆ ಹಾಗೆ ಮಾಡಲು ಸಾಧ್ಯವಿಲ್ಲ. ನೀವು ಅದರಿಂದ ಹಿಂತಿರುಗಲು ಸಾಧ್ಯವಿಲ್ಲ. ನೀವು ಅದನ್ನು ಹೇಗೆ ಮಾಡುತ್ತೀರಿ? ಲಾರಿ ಡಿ ಏಂಜಲೋ ಬರೆದ ಒಂದು ಮಾತು ಇಲ್ಲಿದೆ. ಅವರು ಹೇಳಿದರು, ಜೀವನವು ಒಂದು ಗ್ರೈಂಡ್ ಸ್ಟೋನ್ನಂತಿದೆ. ನೀವು ನಿಮ್ಮನ್ನು ಹೇಗೆ ಇರಿಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅದು ನಿಮ್ಮನ್ನು ಹೊಳಪು ಮಾಡಬಹುದು ಅಥವಾ ಪುಡಿ ಮಾಡಬಹುದು. ನಿಮ್ಮಲ್ಲಿರುವ ಈ ಗುರಿಯ ಬಗ್ಗೆ ಆಳವಾಗಿ ಯೋಚಿಸಿ. ನೀವು ಅದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. ಏಕೆಂದರೆ ಆ ಗ್ಯಾರೇಜ್ನಲ್ಲಿ ತನ್ನನ್ನು ತಾನು ಮುಚ್ಚಿಕೊಂಡ ಆ ಮನುಷ್ಯನಿಗೆ ಇದೇ ಸಂಭವಿಸಿದ್ದು. ಅವನು ಇದನ್ನು ನಂಬಲಿಲ್ಲ. ನೀವು ಯಾವಾಗಲೂ ಹಿಮ್ಮೆಟ್ಟಲು ಮತ್ತು ನಿಮ್ಮೊಂದಿಗೆ ಸಮನ್ವಯ ಸಾಧಿಸಲು ಸಾಧ್ಯವಾಗುವ ಸ್ಥಳ ಇದು. ನೋಡಿ, ನಾನು ನನ್ನ ಗುರಿಯ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಕೇವಲ 5 ವರ್ಷಗಳ ಹಿಂದೆ $210 ಬಿಲಿಯನ್ ಉದ್ಯಮಕ್ಕೆ ಹೋಗಲು ಆ ಉದ್ಯಮದಲ್ಲಿ ನನಗೆ ಯಾವುದೇ ತರಬೇತಿ ಇರಲಿಲ್ಲ. ಎಂದಿಗೂ ಅದನ್ನು ಮಾಡಿರಲಿಲ್ಲ. ಆ ಉದ್ಯಮದಲ್ಲಿ ಯಾವುದೇ ಒಡನಾಟ ಇರಲಿಲ್ಲ.
ರಾಷ್ಟ್ರೀಯವಾಗಿ ಗುರುತಿಸಿಕೊಳ್ಳಲು ಬಯಸಿದ್ದೆ. ಸೆಲೆಬ್ರಿಟಿ ಆಗಿ ಅಲ್ಲ, ಕೆಲವು ಕ್ರೀಡಾಪಟು ಅಥವಾ ನಟನಾಗಿ ಅಲ್ಲ, ಮಾರುಕಟ್ಟೆಗೆ ಯಾವುದೇ ಒಡ್ಡಿಕೆ ಇರಲಿಲ್ಲ. ಆದರೆ ನನ್ನ ಜೀವನಕ್ಕೆ ಮೌಲ್ಯ ಮತ್ತು ಅರ್ಥವನ್ನು ನೀಡುವಂತಹದ್ದನ್ನು ನಾನು ಮಾಡಲು ನಿರ್ಧರಿಸಿದೆ. ನಾನು ಜನರೊಂದಿಗೆ ಮಾತನಾಡುವುದನ್ನು ಪ್ರೀತಿಸುತ್ತೇನೆ. ಜನರಿಗೆ ಸಂತೋಷ ನೀಡುವುದನ್ನು ಮತ್ತು ಅವರನ್ನು ನಗುವಂತೆ ಮಾಡುವುದನ್ನು ನಾನು ಪ್ರೀತಿಸುತ್ತೇನೆ. ಅವರು ತಮ್ಮನ್ನು ಆನಂದಿಸುವಂತೆ ಮಾಡುವುದು ನನಗೆ ಇಷ್ಟ. ನಾನು ಹೊರಡಲು ಪ್ರಾರಂಭಿಸಿದೆ. ಲೆಸ್ ನೀವು ಬಾಗಿಲುಗಳನ್ನು ತಟ್ಟಿದಾಗ ಮತ್ತು ನಿಮ್ಮನ್ನು ತಿರುಗಿಸಿ ಕಳುಹಿಸಿದಾಗ ಮತ್ತು ನೀವು ನಿಮ್ಮ ಹಣವನ್ನು ಕಳೆದುಕೊಂಡಾಗ, ನಿಮ್ಮ ಕಾರನ್ನು ಕಳೆದುಕೊಂಡಾಗ ಇರಲು ಸ್ಥಳವಿಲ್ಲದೆ ಜನರ ಮನೆಗಳಲ್ಲಿ ನೆಲದ ಮೇಲೆ ಅವರ ಸೋಫಾದ ಮೇಲೆ ಮಲಗುತ್ತಿದ್ದಾಗ ನೀವು ಆ ಓಟದಲ್ಲಿ ಹೇಗೆ ನಿಲ್ಲುತ್ತೀರಿ? ನೀವು ಅದನ್ನು ಹೇಗೆ ನಿರ್ವಹಿಸುತ್ತೀರಿ? ನೀವು ಹಣವನ್ನು ಎರವರು ಪಡೆಯುತ್ತಿದ್ದ ಮತ್ತು ಅದನ್ನು ಮರುಪಾವತಿ ಮಾಡಲು ಸಾಧ್ಯವಾಗದ ಸಮಯಗಳನ್ನು ನೀವು ಹೇಗೆ ನಿಭಾಯಿಸುತ್ತೀರಿ? ನಿಮ್ಮನ್ನು ಪ್ರೀತಿಸುವ ಜನರು ನಿಮ್ಮನ್ನು ನಂಬದಿದ್ದಾಗ ಮತ್ತು ನೀವು ಏನೂ ಅಲ್ಲ ಎಂದು ನಿಮಗೆ ಹೇಳಿದಾಗ ನೀವು ಅವಮಾನಿತರಾಗಿದ್ದೀರಿ. ಆ ಆಂತರಿಕ ಸಂಭಾಷಣೆಯನ್ನು ನೀವು ಹೇಗೆ ಎದುರಿಸುತ್ತೀರಿ? ನೀವು ಮತ್ತೆ ಮತ್ತೆ ಹಿಂದಿರುಗಿ ಬರುವುದನ್ನು ಹೇಗೆ ಮುಂದುವರಿಸುತ್ತೀರಿ? ನಿಮ್ಮ ಜೀವನವು ಮಾದಕ ವಸ್ತುಗಳು ಅಥವಾ ಆಲ್ಕೋಹಾಲ್ನಿಂದ ನಾಶವಾದಾಗ, ಅಥವಾ ನಿಮ್ಮ ವ್ಯವಹಾರವನ್ನು ಕಳೆದುಕೊಂಡಾಗ, ಅಥವಾ ನಿಮ್ಮ ಕೆಲಸವನ್ನು ಕಳೆದುಕೊಂಡಾಗ, ಅಥವಾ ನಿಮ್ಮ ಮನೆಯನ್ನು ಕಳೆದುಕೊಂಡಾಗ ಮತ್ತು ನೀವು ಸಂಪೂರ್ಣವಾಗಿ ವಿನಾಶಕ್ಕೆ ಒಳಗಾದಾಗ ನಿಮಗೆ ಏನಾಗಿದೆ ಎಂದು ನಿಮಗೆ ತಿಳಿದಿಲ್ಲ. ನೀವು ಹೇಗೆ ಹಿಂದಿರುಗಿ ಬರುತ್ತೀರಿ? ನನಗೆ ಹಿಂತಿರುಗಲು ಒಂದು ಸಾಧ್ಯತೆ ಇದೆ ಎಂದು ನೀವು ನನಗೆ ಹೇಗೆ ಹೇಳಬಹುದು? ಓಹ್, ನಾನು ನಿಮಗೆ ಏನನ್ನಾದರೂ ಹೇಳುತ್ತೇನೆ. ನೀವು ಏನು ಮಾಡಲು ಬಯಸುತ್ತೀರೋ, ನಿಮ್ಮಲ್ಲಿರುವ ಯಾವುದೇ ಗುರಿ, ಯಾವುದೇ ಕನಸು ಇರಲಿ, ನಿಮ್ಮ ಆರೋಗ್ಯವನ್ನು ಮರಳಿ ಪಡೆಯುವುದು, ನಿಮ್ಮ ಸ್ವಂತ ವ್ಯವಹಾರವನ್ನು ಹೊಂದುವುದು, ಇನ್ನೊಂದು ಕೆಲಸವನ್ನು ಹೊಂದುವುದು, ಹೆಚ್ಚು ಹಣ ಗಳಿಸುವುದು, ಉತ್ತಮ ಜೀವನವನ್ನು ಹೊಂದುವುದು, ಪ್ರಪಂಚದಾದ್ಯಂತ ಪ್ರಯಾಣಿಸುವುದು, ನಮ್ಮ ಮಕ್ಕಳಿಗೆ ಸಹಾಯ ಮಾಡುವುದು, ಪರಿಸರವನ್ನು ಉತ್ತಮಗೊಳಿಸುವುದು, ಅದು ಏನೇ ಇರಲಿ, ನೀವು ಈ ಒಂದು ಹೇಳಿಕೆಯ ಮೇಲೆ ನಿಲ್ಲಬೇಕೆಂದು ನಾನು ಬಯಸುತ್ತೇನೆ. ಈ ಮಾನದಂಡದ ಮೇಲೆ ನಿಲ್ಲಬೇಕೆಂದು ನಾನು ಬಯಸುತ್ತೇನೆ. ನಿಮಗೆ ನೀವೇ ಹೇಳಿ, ಇದು ಸಾಧ್ಯ. ನೋಡಿ, ನಾನು 5 ವರ್ಷಗಳ ಹಿಂದೆ, 5 ವರ್ಷಗಳ ನಂತರ ನಾನು 1 ವರ್ಷದಲ್ಲಿ 1 ಮಿಲಿಯನ್ ಮಾಡುತ್ತೇನೆ ಎಂದು ಹೇಳಿದ್ದರೆ ಮತ್ತು ನಾನು $10,000 ಸಹ ಮಾಡದೇ ಇದ್ದಿದ್ದರೆ ನನ್ನ ಮನಸ್ಸು ಅದು ಅಸಾಧ್ಯ ಎಂದು ಹೇಳುತ್ತಿತ್ತು. ಹಾಗಾಗಿ ಹೆಚ್ಚಿನ ಜನರು ತಮ್ಮ ಗುರಿಗಳನ್ನು ತಲುಪದಿರಲು ಮತ್ತು ನನ್ನೊಂದಿಗೆ ಪ್ರಾರಂಭಿಸಿ ಕೈಬಿಟ್ಟು ನಿಲ್ಲಿಸಿದ ಮತ್ತು ನಿರಾಶೆಗೊಂಡ ಅನೇಕ ಜನರು ಅವರು ನಾನು ಅದನ್ನು ಮಾಡಬಲ್ಲೆ, ನಾನು ಅದನ್ನು ಮಾಡಬಲ್ಲೆ ಎಂದು ಹೇಳಿದರು. ನಾನು ನಿಮಗೆ ನಾನು ಅದನ್ನು ಮಾಡಬಲ್ಲೆ ಎಂದು ಹೇಳಲು ಕೇಳುತ್ತಿಲ್ಲ. ಬೇಡ, ಹಾಗೆ ಹೇಳಬೇಡಿ. ಇಲ್ಲ ಇಲ್ಲ, ನೀವು ಅದನ್ನು ಮಾಡಬಹುದು ಎಂದು ನೀವು ನಂಬಬೇಕು ಎಂದು ಕೂಡ ನಾನು ಕೇಳುತ್ತಿಲ್ಲ. ಇಲ್ಲ ಇಲ್ಲ, ಅದು ಅವಶ್ಯಕತೆ ಅಲ್ಲ. ಜೀವನದ ರಂಗಕ್ಕೆ ಬರಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ಇದು ಸಾಧ್ಯ ಎಂದು ಹೇಳುವುದು. ಜೀವನದ ಬಗ್ಗೆ ಸದಾ ಗೋಳಾಡುವ ಮತ್ತು ದೂರುವ ಜನರನ್ನು ಎಷ್ಟು ಜನ ನೀವು ಬಲ್ಲಿರಿ? ಸರಿ, ಅವರು ತಮ್ಮ ಕೆಲಸದ ಬಗ್ಗೆ ಗೋಳಾಡಬಹುದು ಮತ್ತು ಗೊಣಗಬಹುದು. ಈ ಕೆಲಸದಿಂದ ನನಗೆ ಸಾಕಾಗಿದೆ, ನಿನ್ನಿಂದ ನನಗೆ ಸಾಕಾಗಿದೆ, ಮತ್ತು ಅವರು ಸಾರ್ವಕಾಲಿಕವಾಗಿ ಗೊಣಗುತ್ತಾರೆ ಮತ್ತು ದೂರುತ್ತಾರೆ ಮತ್ತು ಅದರ ಬಗ್ಗೆ ಏನನ್ನೂ ಮಾಡುವುದಿಲ್ಲ. ಅವರಿಗೆ ಬೇಸರ ಮತ್ತು ಬಳಲಿಕೆಯಿಂದ ಸಾಕಾಗುವ ಹಂತ ತಲುಪಿಲ್ಲ. ಅದರ ಬಗ್ಗೆ ದೂರು ನೀಡಲು ಮಾತ್ರ ಅವರಿಗೆ ಸಾಕಷ್ಟು ಶಕ್ತಿ ಇದೆ. ಮತ್ತು ವಾಸ್ತವವಾಗಿ ಅವರು ನಂಬುತ್ತಾರೆ ದೂರುವುದು ಅದರ ಬಗ್ಗೆ ಏನಾದರೂ ಮಾಡಿದಷ್ಟೇ ಸಮಾನವೆಂದು ಅವರು ನಂಬುತ್ತಾರೆ. ಕೇವಲ ದೂರುವುದು ಇಲ್ಲ, ಅದು ನೀವು ಹೋಗಬೇಕಾದ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯಲು ಸಾಧ್ಯವಿಲ್ಲ. ಅದು ನಿಮಗಾಗಿ ನಿಮ್ಮ ವಾಸ್ತವವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಹೆಚ್ಚಿನ ಜನರು ತಮ್ಮ ನಿಜವಾದ ಶ್ರೇಷ್ಠತೆ ಮತ್ತು ಅವರ ನಿಜವಾದ ಸಾಮರ್ಥ್ಯವನ್ನು ಅರಿತುಕೊಳ್ಳದಂತೆ ತಡೆಯುವ ಇನ್ನೊಂದು ವಿಷಯವೆಂದರೆ ಸಂದರ್ಭಗಳು, ಅವರ ಪರಿಸರ. ಅವರು ಎಲ್ಲಿ ಜನಿಸಿದರೂ, ಜೀವನದಲ್ಲಿ ಅವರು ಇರುವ ಪ್ರದೇಶ ಮತ್ತು ಅವರು ತಮ್ಮನ್ನು ಕಂಡುಕೊಳ್ಳುವ ಸ್ಥಳದಿಂದಾಗಿ ಅವರಿಗೆ ತಿಳಿದಿರುವುದು ಅಷ್ಟೇ ಎಂದು ನಂಬುವ ಅನೇಕ ಜನರಿದ್ದಾರೆ. ನನ್ನ ಸಂದರ್ಭಗಳನ್ನು ಪರಿಗಣಿಸಿದರೆ, ಸ್ನೇಹಿತರೆ ಮತ್ತು ಮಹನೀಯರೇ, ನಾನು ಈಗ ಮಾಡುತ್ತಿರುವುದನ್ನು ನಾನು ಮಾಡುತ್ತಿರಬಾರದಿತ್ತು. ನೋಡಿ, ನಿಮಗೆ ಗೊತ್ತಿಲ್ಲದಿದ್ದರೂ ನಿಮ್ಮ ಬಗ್ಗೆ ನನಗೆ ಏನಾದರೂ ತಿಳಿದಿದೆ. ನಿಮ್ಮೊಳಗೆ ಶ್ರೇಷ್ಠತೆ ಇದೆ. ನೀವು ಊಹಿಸಲು ಕೂಡ ಪ್ರಾರಂಭಿಸಲಾಗದಂತಹ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮಲ್ಲಿ ಇನ್ನೂ ತಲುಪಲು ಪ್ರಾರಂಭಿಸಿದ ಪ್ರತಿಭೆಗಳು ಮತ್ತು ಕೌಶಲ್ಯಗಳಿವೆ. ನನ್ನ ಸಂದರ್ಭಗಳನ್ನು, ನನ್ನ ಹಿನ್ನೆಲೆಯನ್ನು ಪರಿಗಣಿಸಿ ನಾನು ಈಗ ಮಾಡುತ್ತಿರುವುದನ್ನು ನಾನು ಮಾಡುತ್ತೇನೆ ಎಂದು ಯಾರೂ ನನ್ನನ್ನು ಒಪ್ಪಿಸಲು ಸಾಧ್ಯವಿರಲಿಲ್ಲ. ನಾನು ಲಿಬರ್ಟಿ ಸಿಟಿಯಲ್ಲಿ 62ನೇ ಬೀದಿಯ ನೆಲದ ಮೇಲೆ ಒಂದು ಕೈಬಿಟ್ಟ ಕಟ್ಟಡದಲ್ಲಿ ಜನಿಸಿದ್ದೆ. ನಾನು ಮತ್ತು ನನ್ನ ಅವಳಿ ಸಹೋದರರು 6 ವಾರಗಳ ವಯಸ್ಸಿನವರಿದ್ದಾಗ ನಮ್ಮನ್ನು ದತ್ತು ಪಡೆದರು. ನಾನು 5ನೇ ತರಗತಿಯಲ್ಲಿದ್ದಾಗ ನನ್ನನ್ನು EMR ಶಿಕ್ಷಣ ಪಡೆಯಲು ಮಾನಸಿಕವಾಗಿ ಹಿಂದುಳಿದವರು ಎಂದು ಗುರುತಿಸಲಾಯಿತು. ನನ್ನನ್ನು 5ನೇ ತರಗತಿಯಿಂದ 4ನೇ ತರಗತಿಗೆ ಹಿಂತಿರುಗಿಸಲಾಯಿತು ಮತ್ತು ನಾನು ಪ್ರೌಢಶಾಲೆಯಿಂದ ಹೊರಬರುವವರೆಗೂ ಅದೇ ವರ್ಗದಲ್ಲಿಯೇ ಉಳಿದಿದ್ದೆ.
ನಾನು ಕಾಲೇಜು ತರಬೇತಿಯನ್ನು ಹೊಂದಿದ್ದೇನೆ. ಆದರೆ ಇಲ್ಲಿ ಏನಾಯಿತು ನೋಡಿ, ನನ್ನ ಜೀವನದಲ್ಲಿ ಒಂದು ಹಸ್ತಕ್ಷೇಪವಾಯಿತು. ನಾನು ನನ್ನಲ್ಲಿ ಏನನ್ನೂ ನೋಡದ ಸಮಯದಲ್ಲಿ ನನ್ನಲ್ಲಿ ಏನನ್ನಾದರೂ ನೋಡಿದ ಒಬ್ಬ ಮನುಷ್ಯ. ಒಂದು ದಿನ ನಾನು ಅವನ ತರಗತಿಯಲ್ಲಿ ಇದ್ದದ್ದು ನನಗೆ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾಟಕದ ತಾಲೀಮುಗಾಗಿ ಅಲ್ಲಿಗೆ ಬಂದ ನನ್ನ ಸ್ನೇಹಿತರಿಗಾಗಿ ನಾನು ಕಾಯುತ್ತಿದ್ದೆ. ಅವನು ಬರಲಿಲ್ಲ ಮತ್ತು ಅವನು ನನ್ನನ್ನು ಬೋರ್ಡ್ ಬಳಿಗೆ ಹೋಗಿ ಬೋರ್ಡ್ ಮೇಲೆ ಏನನ್ನಾದರೂ ಬರೆಯಲು ಕೇಳಿದ. ನಾನು ನನಗೆ ಸಾಧ್ಯವಿಲ್ಲ ಸರ್ ಎಂದು ಹೇಳಿದೆ. ಅವನು ಏಕೆ ಸಾಧ್ಯವಿಲ್ಲ ಎಂದು ಕೇಳಿದ. ನಾನು ವಿಶೇಷ ಶಿಕ್ಷಣದ ತರಗತಿಯಲ್ಲಿದ್ದೇನೆ ಎಂದು ಹೇಳಿದೆ. ಅವನು ಏನು ಹೇಳುತ್ತೀರಾ? ನಾನು ನಿಮಗೆ ಹೇಳಲಿರುವುದನ್ನು ಬೋರ್ಡ್ ಮೇಲೆ ಹೋಗಿ ಬರೆಯಿರಿ ಎಂದನು. ನಾನು ನನಗೆ ಸಾಧ್ಯವಿಲ್ಲ ಸರ್ ಎಂದು ಹೇಳಿದೆ. ಏಕೆ ಸಾಧ್ಯವಿಲ್ಲ? ನಾನು ಶಿಕ್ಷಣ ಪಡೆಯಲು ಮಾನಸಿಕವಾಗಿ ಹಿಂದುಳಿದವನು. ಮತ್ತು ಅವನು ತನ್ನ ಮೇಜಿನ ಹಿಂದಿನಿಂದ ಬಂದನು. ಅವನು ಹೇಳಿದ, ಅದನ್ನು ಮತ್ತೆಂದಿಗೂ ಹೇಳಬೇಡಿ. ನಿಮ್ಮ ಬಗ್ಗೆ ಯಾರೋ ಒಬ್ಬರ ಅಭಿಪ್ರಾಯವೂ ನಿಮ್ಮ ವಾಸ್ತವವಾಗಬೇಕಾಗಿಲ್ಲ. ಮತ್ತು ಅದು ನನ್ನ ಜೀವನವನ್ನು ಬದಲಾಯಿಸಿತು. ಒಲಿವರ್ ಡಬ್ಲ್ಯೂ ಹೋಮ್ಸ್ ಅವರು ಹೇಳಿದರು, ಒಮ್ಮೆ ಒಬ್ಬ ವ್ಯಕ್ತಿಯ ಮನಸ್ಸು ಒಂದು ಕಲ್ಪನೆ ಅಥವಾ ಪರಿಕಲ್ಪನೆಯೊಂದಿಗೆ ವಿಸ್ತರಿಸಲ್ಪಟ್ಟರೆ ಅದು ಹಿಂದೆ ಇದ್ದ ಸ್ಥಳಕ್ಕೆ ಹಿಂತಿರುಗಲು ಎಂದಿಗೂ ತೃಪ್ತಿಪಡುವುದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೆಲವರು ಒಂದು ದೊಡ್ಡ ಪ್ರಗತಿಯನ್ನು ಅನುಭವಿಸಲಿದ್ದೀರಿ. ನಿಮ್ಮಲ್ಲಿ ಕೆಲವರು ಹಿಂದಕ್ಕೆ ಹೋಗಿ ನಿಮ್ಮ ಕನಸುಗಳನ್ನು ನೋಡಿ ಅವುಗಳಿಗೆ ಧೂಳು ಕೊಡುತ್ತೀರಿ. ನಿಮ್ಮಲ್ಲಿ ಕೆಲವರು ನಿಮ್ಮನ್ನು ನೀವೇ ನೋಡಲು ಪ್ರಾರಂಭಿಸಿ, ಹೇ, ಇಲ್ಲಿ ನೋಡಿ, ನಾನು ಮಾಡಬಹುದಾದ ಎಲ್ಲವನ್ನೂ ನಾನು ಮಾಡಿಲ್ಲ ಎಂದು ಹೇಳುತ್ತೀರಿ. ಬಸ್ಟರ್ ಡಗ್ಲಸ್ ಮೈಕ್ ಟೈಸನ್ ಜೊತೆ ಹೋರಾಡುತ್ತಿದ್ದಾಗ ಮತ್ತು ಬೆಟ್ಟಿಂಗ್ ಮಾಡುವವರು ಅವನು ಸುಲಭವಾಗಿ 1-2 ಸುತ್ತುಗಳಲ್ಲಿ ಸೋಲುತ್ತಾನೆ, ನಾಕ್ಔಟ್ ಆಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರು. ಅವನು 3ನೇ ಸುತ್ತಿಗೆ ತಲುಪಿದ ನಂತರ ಅವನು ಮೈಕ್ ಟೈಸನ್ನ ಕೆಲವು ಅತ್ಯುತ್ತಮ ಹೊಡೆತಗಳನ್ನು ತೆಗೆದುಕೊಂಡ ನಂತರ ಅವನು ನಿರೀಕ್ಷಿಸಿ ಹೇ ಮೈಕ್, ಇದು ಸಾಧ್ಯ ಎಂದು ಹೇಳಿದನು. ಏಕೆಂದರೆ ಬಹುಶಃ ಈ ಮುಂದಿನ ಕರೆ ಅದಾಗಬಹುದು. ನೀವು ಹೋಗಲಿರುವ ಈ ಮುಂದಿನ ಕೆಲಸ ಅದಾಗಬಹುದು. 27 ತಿರಸ್ಕಾರಗಳ ಹೊರತಾಗಿಯೂ ಇದು ಸಾಧ್ಯ. ಇದು ಅದಾಗಬಹುದು ಎಂಬ ಸಾಧ್ಯತೆ ಇದೆ. ಬಹುಶಃ ನಾನು ಇದನ್ನು ಮಾಡಬಹುದು. ಅದು ಅಷ್ಟೇ. ಅದು ನಿಮ್ಮನ್ನು ಆಟದ ಮೈದಾನದಲ್ಲಿ ಇರಿಸುತ್ತದೆ. ನೀವು ನಿಮ್ಮನ್ನು ಅತಿಯಾಗಿ ಪ್ರಶಂಸಿಸಿಕೊಳ್ಳಬೇಕಾಗಿಲ್ಲ. ನಿಮ್ಮನ್ನು ಅತಿರೇಕಕ್ಕೆ ಒಯ್ಯಬೇಕಾಗಿಲ್ಲ. ಅದು ನಿಮ್ಮನ್ನು ಆ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ ಅಷ್ಟೇ. ನಾನು ನಿಮ್ಮನ್ನು ಕೇಳುತ್ತಿರುವುದು ಇಷ್ಟೇ. ನೀವು ಅದನ್ನು ಸಾಧಿಸಬಹುದು ಎಂದು ನಂಬಿ. ಇದು ಸಾಧ್ಯ ಎಂದು ನಂಬಿ. ಚಾರ್ಲ್ಸ್ ಅಲೆನ್ ಹೇಳಿದ ಮಾತು ನನಗೆ ಇಷ್ಟವಾಯಿತು. ಅವರು ಹೇಳಿದರು, ನೀವು ಒಂದು ಪರಿಸ್ಥಿತಿ ಅಥವಾ ಒಬ್ಬ ವ್ಯಕ್ತಿ ನಿರಾಶಾದಾಯಕ ಎಂದು ಹೇಳಿದಾಗ ನೀವು ದೇವರ ಮುಖದ ಮೇಲೆ ಬಾಗಿಲು ಮುಚ್ಚುತ್ತಿದ್ದೀರಿ. ಅವರು ದೇವರ ಮುಖದ ಮೇಲೆ ಬಾಗಿಲು ಮುಚ್ಚುತ್ತಿದ್ದಾರೆ. ಯಾರಾದರೂ ಈಗ ಅದೃಷ್ಟಹೀನರಾಗಿದ್ದಾರೆ ಎಂದ ಮಾತ್ರಕ್ಕೆ ಅವರು ಎಂದಿಗೂ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ಯಾವುದೇ ಗ್ಯಾರಂಟಿ ಇಲ್ಲ. ನೀವು ಅದನ್ನು ಸಾಧಿಸಲು ಸಾಧ್ಯವಿಲ್ಲ. ನಿಮ್ಮ ಕನಸನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಯಾರು ಖಾತರಿ ನೀಡಬಹುದು? ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ನೀವು ಮಾಡಲು ಸಾಧ್ಯವಿಲ್ಲ ಎಂದು ಯಾರು ಖಾತರಿ ನೀಡಬಹುದು? ಯಾರೂ ಅದನ್ನು ಮಾಡಲು ಸಾಧ್ಯವಿಲ್ಲ. ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಯಾರೂ ಊಹಿಸಲು ಸಾಧ್ಯವಿಲ್ಲ. ನಿಮ್ಮ ಜೀವನಕ್ಕೆ ಇರುವ ಸಾಧ್ಯತೆಗಳು ಏನೆಂದು ನಿಮಗೆ ತಿಳಿದಿಲ್ಲ. ಇಲ್ಲ. ನಮ್ಮ ಕನಸುಗಳನ್ನು ನಾವು ನೋಡುವಾಗ, ನಾವು ನೆಲಕ್ಕೆ ಇಳಿಯಲು ಸಿದ್ಧರಾದಾಗ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಮತ್ತು ಹೆಚ್ಚುವರವುಳ್ಳವರಾಗಿದ್ದೇವೆ ಮತ್ತು ನಮ್ಮ ಕನಸನ್ನು ನಾವು ಪಡೆಯುವುದು ಸಾಧ್ಯ ಎಂದು ಹೇಳಬೇಕು. ನೀವು ಆ ಕನಸಿನ ಹಿಂದೆ ಹೋಗಿ, ಅಸಡ್ಡೆಯಿಂದ ಹೋಗಬೇಡಿ. ನೀವು ಆ ಕನಸನ್ನು ಬಯಸುವವರಂತೆ ಹೊರಗೆ ಹೋಗಬೇಕು. ಈ ಜನರಂತೆ ಹೊರಗೆ ಹೋಗಬೇಡಿ. ನೋಡಿ, ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ಭಾವಿಸುತ್ತೀರಿ. ಈ ಕನಸಿಗಾಗಿ ಉತ್ತಮ ಹೋರಾಟಕ್ಕೆ ಇಳಿಯಲು ನೀವು ಸಿದ್ಧರಿದ್ದೀರಿ. ಈ ಕನಸಿಗಾಗಿ ಹೋರಾಡಲು ನೀವು ಸಿದ್ಧರಿದ್ದೀರಿ. ನಿಮ್ಮ ಕನಸು ನಿಮಗೆ ಬೇಕು. ನೀವು ಹೇಳುತ್ತೀರಿ, ನನಗೆ ಈ ಕನಸು ಬೇಕು. ಅದು ಅನುಕೂಲಕರವಾಗಿದ್ದರೆ, ನನಗೆ ಯಾವುದೇ ತೊಂದರೆ ಇಲ್ಲದಿದ್ದರೆ, ನಾನು ಯಾವುದೇ ಅಡೆತಡೆಗಳನ್ನು ದಾಟಬೇಕಾಗಿಲ್ಲದಿದ್ದರೆ, ಎಲ್ಲವೂ ಒಟ್ಟಿಗೆ ಇದ್ದರೆ, ನನಗೆ ಯಾವುದೇ ವಿರೋಧವಿಲ್ಲದಿದ್ದರೆ, ಯಾರೂ ನನ್ನ ವಿರುದ್ಧ ಕೆಲಸ ಮಾಡದಿದ್ದರೆ, ಯಾರೂ ನನಗೆ ಇಲ್ಲ ಎಂದು ಹೇಳದಿದ್ದರೆ, ನನ್ನ ಹಣ ಮುಗಿಯದಿದ್ದರೆ, ಎಲ್ಲರೂ ನನಗೆ ಬೇಕಾದುದನ್ನು ಸಾಲವಾಗಿ ನೀಡಿದರೆ ಮತ್ತು ನಾನು ಬಯಸಿದ್ದನ್ನು ಕೊಟ್ಟರೆ ಮತ್ತು ನನ್ನೊಂದಿಗೆ ಒಪ್ಪಿದರೆ, ನನ್ನನ್ನು ಬೆಂಬಲಿಸಲು ಸಾಧ್ಯವಾಗದಿದ್ದರೆ, ನನಗೆ ಆ ಕನಸು ಬೇಕು. ಸ್ನೇಹಿತರೇ ಮತ್ತು ಮಹನೀಯರೇ, ಅದು ಅಂತಹ ಪಾರ್ಟಿಯಲ್ಲ. ನಿಮಗೆ ಬೇಕಾದುದನ್ನು ಪಡೆಯುವ ಪಾರ್ಟಿ ಅದು. ನಿಮ್ಮಲ್ಲಿರುವ ಈ ಕನಸಿಗೆ ಇದು ಸಾಧ್ಯ ಎಂದು ಹೇಳಿ ಮತ್ತು ಯಾರೂ ನಿಮ್ಮನ್ನು ಹಿಂತಿರುಗಲು ಬಿಡಬೇಡಿ. ಸಂದರ್ಭಗಳು ನಿಮ್ಮನ್ನು ಹಿಂತಿರುಗಲು ಬಿಡಬೇಡಿ. ಕಠಿಣ ಸಮಯಗಳು ನಿಮ್ಮನ್ನು ಹಿಂತಿರುಗಲು ಬಿಡಬೇಡಿ. ನೀವು ಏನು ಅನುಭವಿಸುತ್ತಿದ್ದರೂ ಪರವಾಗಿಲ್ಲ. ಈ ಸಮಯವೂ ಕಳೆದು ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆ. ಅದನ್ನು ಸಂಭವಿಸುವಂತೆ ಮಾಡುವ ಸಾಮರ್ಥ್ಯ ಮತ್ತು ಶಕ್ತಿ ನಿಮ್ಮಲ್ಲಿದೆ. ನಿಮಗೆ ಅರ್ಹತೆಯ ಪ್ರಜ್ಞೆ ಇದೆ. ನಾನು ಇದಕ್ಕೆ ಅರ್ಹನಾಗಿದ್ದೇನೆ.
ಮತ್ತು ಅದನ್ನು ಸಂಭವಿಸುವಂತೆ ಮಾಡಲು ನಾನು ಏನು ಮಾಡಬೇಕಾಗಿದ್ದರೂ ನಾನು ಮುಂದೆ ಬಂದು ಜೀವನವನ್ನು ಎದುರಿಸಲು ಮತ್ತು ಅದರ ಕಾಲರ್ ಹಿಡಿದು ಇದನ್ನು ಬಿಟ್ಟುಬಿಡು, ಏಕೆಂದರೆ ಇದು ನನ್ನದು ಎಂದು ಹೇಳಲು ಸಿದ್ಧನಾಗಿದ್ದೇನೆ. ಹೆಚ್ಚಿನ ಜನರು ಅಂಜುಬುರುಕರು, ಸ್ನೇಹಿತರೇ ಮತ್ತು ಮಹನೀಯರೇ. ಅವರು ಬಹಳ ತಾತ್ಕಾಲಿಕರಾಗಿರುತ್ತಾರೆ ಮತ್ತು ಅವರಿಗೆ ತಮಗೆ ಬೇಕಾದುದಕ್ಕೆ ತಾವು ಅರ್ಹರು ಎಂದು ಅವರು ಹೇಗಾದರೂ ನಂಬುವುದಿಲ್ಲ ಮತ್ತು ಆದ್ದರಿಂದ ಅವರು ನಾನು ಅದನ್ನು ಹೊಂದಿರಬಾರದು ಎಂದು ತಮ್ಮನ್ನು ತಾವೇ ಮನವರಿಕೆ ಮಾಡಿಕೊಳ್ಳುತ್ತಾರೆ. ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಗುರಿ ಇರಲಿ, ಅದು ನಿಮಗೆ ಸವಾಲು ಹಾಕುವ ಗುರಿಯಾಗಿರಬೇಕು. ಅದು ನಿಮ್ಮನ್ನು ಹಿಗ್ಗುವಂತೆ ಮಾಡುವಂತಹದ್ದಾಗಿರಬೇಕು. ಓಸ್ಬೋರ್ನ್ ಅವರು ಹೇಳಿದರು, ನೀವು ಈಗಾಗಲೇ ಸಾಧಿಸಿರುವುದನ್ನು ಮೀರಿ ಏನನ್ನಾದರೂ ಮಾಡಲು ಪ್ರಯತ್ನಿಸದಿದ್ದರೆ ನೀವು ಎಂದಿಗೂ ಬೆಳೆಯುವುದಿಲ್ಲ. ನೀವು ಯಾವ ವಿಷಯವನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ನೋಡಿದ್ದೀರಿ ಮತ್ತು ನಿಮಗೆ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ್ದೀರಿ, ನೀವೇ ಅದನ್ನು ಕೈಬಿಟ್ಟಿದ್ದೀರಿ, ಏನೇ ಇರಲಿ ಅದನ್ನು ಮತ್ತೆ ಹೊರಗೆ ತನ್ನಿ. ನೀವು ಅದನ್ನು ಹೇಗೆ ಮಾಡುತ್ತೀರಿ, ಅದು ನಿಮಗೆ ಸರಿಯಾದ ಸಮಯದಲ್ಲಿ ಬರುತ್ತದೆ. ಹಾಗಾಗಿ ಸ್ನೇಹಿತರೇ ಮತ್ತು ಮಹನೀಯರೇ, ಜೀವನದಲ್ಲಿ ನೀವು ಬಯಸಿದ್ದನ್ನು ನೀವು ಪಡೆಯುವುದಿಲ್ಲ. ಜೀವನದಲ್ಲಿ ನೀವು ಯಾರಿದ್ದೀರೋ ಅದನ್ನು ಪಡೆಯುತ್ತೀರಿ. ನೀವು ಬಯಸುವುದು ಸಿಗುವುದಿಲ್ಲ. ನೋಡಿ, ಒಳ್ಳೆಯ ಸುದ್ದಿ ಏನೆಂದರೆ ನಮ್ಮನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಲು ಕೆಲಸ ಮಾಡುವ ಮೂಲಕ ನಾವು ಯಾವಾಗಲೂ ಇನ್ನಷ್ಟು ಆಗಬಹುದು. ಹಾಗಾಗಿ ಇದನ್ನು ನಿಮ್ಮ ದಶಕವನ್ನಾಗಿ ಮಾಡುವ ಮೊದಲ ಪ್ರಕ್ರಿಯೆ ಏನೆಂದರೆ ನೀವು ನಿಮ್ಮ ಜೀವನದತ್ತ ನೋಡಲು ಪ್ರಾರಂಭಿಸಬೇಕು ಮತ್ತು ಈಗ ನೀವು ಎಲ್ಲಿದ್ದೀರಿ ಎಂದು ನೋಡಬೇಕು. ನಿಮ್ಮ ಸಾಮರ್ಥ್ಯಗಳು ಯಾವುವು? ನಿಮ್ಮ ದೌರ್ಬಲ್ಯಗಳು ಯಾವುವು? ನಿಮ್ಮ ಜೀವನಕ್ಕೆ ನೆರವೇರಿಕೆಯ ಪ್ರಜ್ಞೆ, ಸಂತೋಷದ ಪ್ರಜ್ಞೆಯನ್ನು ಯಾವುದು ನೀಡುತ್ತದೆ? ಪೂರ್ಣ ಶ್ರೀಮಂತ ಜೀವನ ಎಂದರೆ ನಿಮಗೆ ಏನು? ವಾರದಲ್ಲಿ 7 ದಿನ ಮಾಡಲು ನೀವು ಪ್ರೀತಿಸುವ, ನಿಮ್ಮ ಮುಖದ ಮೇಲೆ ನಗುವನ್ನು ತರುವಂತಹ ವಿಷಯ ಯಾವುದು? ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಅದರ ಬಗ್ಗೆ ಯೋಚಿಸಿ. ನಿಮ್ಮ ವೃತ್ತಿಪರ ಜೀವನ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಕುಟುಂಬ ಜೀವನ, ನಿಮ್ಮ ಆಧ್ಯಾತ್ಮಿಕ ಜೀವನ. ನೀವು ಏನು ಹೊಂದಲು ಬಯಸುತ್ತೀರಿ? ಒಮ್ಮೆ ನೀವು ಅದನ್ನು ನಿರ್ಧರಿಸಲು ಪ್ರಾರಂಭಿಸಿದ ನಂತರ ಅದು ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಮತ್ತು ಅದು ಏನೆಂದರೆ ನಿಮಗೆ ಏನು ಬೇಕು ಎಂದು ನೀವು ನಿರ್ಧರಿಸಿದ ನಂತರ ನೀವು ಅದಕ್ಕೆ ಅರ್ಹರು ಎಂದು ನೀವು ನಿರ್ಧರಿಸಬೇಕು. ನಾನು ಜೀವನ ನೀಡುವ ಅತ್ಯುತ್ತಮವಾದದ್ದಕ್ಕೆ ಅರ್ಹನಾಗಿದ್ದೇನೆ. ಜೀವನದಲ್ಲಿ ನನ್ನ ಉದ್ದೇಶವನ್ನು ಕಂಡುಕೊಳ್ಳಲು ನಾನು ಅರ್ಹನಾಗಿದ್ದೇನೆ. ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳಿ. ನಿಮ್ಮ ಉದ್ದೇಶವನ್ನು ಸಕ್ರಿಯವಾಗಿ ಅನುಸರಿಸುವುದರಿಂದ ನಿಮ್ಮ ಜೀವನವನ್ನು ವಿಸ್ತರಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ನಮ್ಮ ದೇಶದಲ್ಲಿ ಎಲ್ಲಾ ರೋಗಗಳಲ್ಲಿ ಮೊದಲನೇ ಕಿಲ್ಲರ್ ಯಾವುದು ಗೊತ್ತೇ? ಹೃದಯ ರೋಗ. ಇದು ಮೊದಲನೇ ಕಿಲ್ಲರ್. ಮತ್ತು ಹೆಚ್ಚಿನ ಜನರನ್ನು ಕೇಳಿದರೆ ಹೆಚ್ಚಿನ ಜನರು ತಮ್ಮ ಮೊದಲ ದೊಡ್ಡ ಹೃದಯಾಘಾತವನ್ನು ಯಾವಾಗ ಅನುಭವಿಸುತ್ತಾರೆ? ಕೆಲವರು ಬೊಜ್ಜು ಅಥವಾ ಸಿಗರೇಟ್ ಸೇದುವುದು ಅಥವಾ ಅಧಿಕ ಕೊಲೆಸ್ಟ್ರಾಲ್ ಅಥವಾ ಅಧಿಕ ರಕ್ತದೊತ್ತಡದ ಪರಿಣಾಮವಾಗಿ ಎಂದು ಹೇಳುತ್ತಾರೆ. ಮತ್ತು ಅವೆಲ್ಲವೂ ಕೊಡುಗೆ ನೀಡುವ ಅಂಶಗಳೇ. ಆದರೆ ಸತ್ಯವೇನೆಂದರೆ ಹೆಚ್ಚಿನ ಜನರು ತಮ್ಮ ಮೊದಲ ದೊಡ್ಡ ಹೃದಯಾಘಾತವನ್ನು ಸೋಮವಾರ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಯ ನಡುವೆ ಅನುಭವಿಸುತ್ತಾರೆ ಎಂದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಜನರು ತಾವು ಇಷ್ಟಪಡದ ಕೆಲಸಗಳಿಗೆ ಹೋಗಲು ಸಿದ್ಧರಾಗುತ್ತಿದ್ದಾರೆ. ಅವರನ್ನು ಅನಾರೋಗ್ಯಕ್ಕೆ ಒಳಪಡಿಸುವ ಕೆಲಸಗಳು. ನೋಡಿ, ನೀವು ನಿಮ್ಮ ಗುರಿಯನ್ನು ಅನುಸರಿಸದಿದ್ದಾಗ ನೀವು ಅಕ್ಷರಶಃ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡುತ್ತಿದ್ದೀರಿ. ಈಗ ನೀವು ಸಕಾರಾತ್ಮಕರಾಗಿರಬೇಕು ಎಂಬ ಇನ್ನೊಂದು ವಿಷಯ ಇಲ್ಲಿದೆ. ನೋಡಿ, ಅನೇಕ ಜನರು ತಾವು ಬಯಸಿದಾಗ ವಿಷಯಗಳು ಸಂಭವಿಸದಿದ್ದಾಗ ಅವರು ನಕಾರಾತ್ಮಕವಾಗುತ್ತಾರೆ ಮತ್ತು ಅವರು ಹೊರಗೆ ಹೋಗಿ ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನು ಪ್ರಕ್ಷೇಪಿಸಲು ಪ್ರಾರಂಭಿಸುತ್ತಾರೆ. ಇಲ್ಲ ಇಲ್ಲ, ನೀವು ಸಕಾರಾತ್ಮಕರಾಗಿರಲು ಪ್ರಜ್ಞಾಪೂರ್ವಕ, ಉದ್ದೇಶಪೂರ್ವಕ, ನಿರ್ಧರಿತ ಪ್ರಯತ್ನ ಮಾಡಬೇಕು. ಏಕೆಂದರೆ ವಿಷಯಗಳು ನಿಮಗಾಗಿ ಕೆಲಸ ಮಾಡುತ್ತವೆ ಎಂದು ನಿಮ್ಮೊಳಗೆ ನಿಮಗೆ ತಿಳಿದಿರುವಾಗ, ಹೇಗಾದರೂ ನೀವು ಅದನ್ನು ಸಾಧಿಸಲಿದ್ದೀರಿ ಎಂದು ನಿಮ್ಮೊಳಗೆ ನಿಮಗೆ ತಿಳಿದಿರುವಾಗ, ಅಲ್ಲಿಗೆ ತಲುಪಲು ನೀವು ದಾಟಬೇಕಾದ ಕೆಲವು ಅಡೆತಡೆಗಳು ಇವು ಅಷ್ಟೇ. ಪರವಾಗಿಲ್ಲ, ನನಗೆ ಒಬ್ಬ ಸ್ನೇಹಿತನಿದ್ದಾನೆ. ಅವನು ಕೆಲಸಕ್ಕೆ ಹೋದನು ಮತ್ತು ಜನರು ಅವನನ್ನು ನೇಮಿಸಲಿಲ್ಲ. ಅವನು ತುಂಬಾ ನಕಾರಾತ್ಮಕನಾಗಿದ್ದ. ಅವರಿಗೆ ಇಂದು ಕೆಲಸವೇ ಇಲ್ಲ. ನಿಮ್ಮ ಗುರಿಯನ್ನು ತಲುಪಲು ಮತ್ತು ಸ್ಪರ್ಧಾತ್ಮಕ ಅಂಚನ್ನು ಹೊಂದಲು ನೀವು ಬಯಸಿದರೆ ನೀವು ಹಸಿದಿರಬೇಕು. ನಾನು ಒಂದು ದೊಡ್ಡ ನಿಗಮಕ್ಕಾಗಿ ಕೆಲಸ ಮಾಡುತ್ತಿದ್ದೆ ಮತ್ತು ಅವರು ದೊಡ್ಡ ಪ್ರಮಾಣದ ಕಡಿತವನ್ನು ಮಾಡುತ್ತಿದ್ದರು. ದೊಡ್ಡ ಪ್ರಮಾಣದ ವಜಾಗೊಳಿಸುವಿಕೆಗೆ ಇದು ಕೇವಲ ಇನ್ನೊಂದು ಪದ. ಅಲ್ಲಿ ಕೆಲಸ ಮಾಡುತ್ತಿದ್ದ ಜನರನ್ನು ಅವರು ಸಂಪರ್ಕಿಸಿದರು ಮತ್ತು ಕೇಳಿ, ನೀವು ಆರಂಭಿಕ ನಿವೃತ್ತಿಗೆ ಅರ್ಹರಾಗಿದ್ದೀರಿ. ನೀವು ಈ ಸಮಯದೊಳಗೆ ಅದನ್ನು ತೆಗೆದುಕೊಂಡರೆ ನಾವು ನಿಮಗೆ $3,00,000 ಖರೀದಿ ಪ್ಯಾಕೇಜ್ ನೀಡುತ್ತೇವೆ. ಆದರೆ ಈ ಸಮಯದ ನಂತರ ನಾವು ಕಡಿತ ಮಾಡಿದಾಗ ನೀವು ಕಡಿತಗೊಳಿಸುವ ಜನರ ನಡುವೆ ಇರಬಹುದು ಮತ್ತು ನಾವು ಈಗ ಮಾತನಾಡುತ್ತಿರುವ ಎಲ್ಲಾ ಪ್ರಯೋಜನಗಳನ್ನು ನೀವು ಕಳೆದುಕೊಳ್ಳುತ್ತೀರಿ. ಮತ್ತು ನೀವು ಪಡೆಯಬಹುದಾದ ಗರಿಷ್ಠವೆಂದರೆ 2 ವಾರದ ವಜಾಗೊಳಿಸುವಿಕೆಯ ವೇತನ.
ಸ್ನೇಹಿತರೇ ಮತ್ತು ಮಹನೀಯರೇ, ಅರ್ಹರಾಗಿದ್ದವರಲ್ಲಿ ಕೇವಲ 50% ಜನರು ಇದನ್ನು ತೆಗೆದುಕೊಂಡರು. ನಾನು ಅಲ್ಲಿ ಇದ್ದಿದ್ದರೆ ನಾನು ನಿಮ್ಮ ಚೆಕ್ಗಾಗಿ ಹೋಗಿ ಕೇಳುತ್ತಿದ್ದೆ ಎಂದು ನಿಮಗೆ ಹೇಳುತ್ತೇನೆ. ನೋಡಿ ಸ್ನೇಹಿತರೇ ಮತ್ತು ಮಹನೀಯರೇ, ಅದನ್ನು ಸುರಕ್ಷಿತವಾಗಿ ಆಡಲು ಪ್ರಯತ್ನಿಸಲು ಜೀವನವು ತುಂಬಾ ಚಿಕ್ಕದಾಗಿದೆ. ದುಃಖಕರವಾಗಿರಲು ಇದು ತುಂಬಾ ಚಿಕ್ಕದು ಮತ್ತು ಅನಿರೀಕ್ಷಿತವಾಗಿದೆ. ಅದಕ್ಕಾಗಿ ಇದು ತುಂಬಾ ಚಿಕ್ಕದಾಗಿದೆ. ಇಲ್ಲಿ ವಿಷಯ ಇಲ್ಲಿದೆ. ಜೀವನದಲ್ಲಿ ಯಾವುದೇ ಸುರಕ್ಷಿತ ಸ್ಥಾನವಿಲ್ಲ. ಏಕೆ ಎಂದು ಹೇಳುತ್ತೇನೆ. ಇದು ಹೆಚ್ಚಿನ ಜನರು ಅರಿತುಕೊಳ್ಳದ ಒಂದು ಶಾಂತ ರಹಸ್ಯ. ನೀವು ಜೀವನದಿಂದ ಜೀವಂತವಾಗಿ ಹೊರಬರಲು ಸಾಧ್ಯವಿಲ್ಲ. ಹಲೋ, ನೀವು ಜೀವನದಿಂದ ಜೀವಂತವಾಗಿ ಹೊರಬರಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ಸುರಕ್ಷಿತ ಸ್ಥಾನವಿಲ್ಲ. ಹಾಗಾಗಿ ಇದನ್ನು ನಿಮ್ಮ ದಶಕವನ್ನಾಗಿ ಮಾಡಲು ನೀವು ಬಯಸಿದರೆ ನೀವು ಧೈರ್ಯಶಾಲಿಗಳಾಗಿರಲು ನಿರ್ಧರಿಸಬೇಕು. ನೋಡಿ, ನೀವು ಜೀವನದಲ್ಲಿ ಧೈರ್ಯಶಾಲಿಗಳಾಗಿರಬೇಕು. ನೀವು ಜೀವನವನ್ನು ಎದುರಿಸಬೇಕು. ನಾನು ಒಂದು ದೊಡ್ಡ ನಿಗಮದಲ್ಲಿದ್ದೆ. ನಾನು ಒಂದು ಪ್ರಸ್ತುತಿಯನ್ನು ನೀಡಬೇಕಾಗಿತ್ತು. ನನ್ನ ಎದುರಿಗೆ 2 ವ್ಯಕ್ತಿಗಳು ಕುಳಿತಿದ್ದರು ಮತ್ತು ಆ ವ್ಯಕ್ತಿ ಇನ್ನೊಬ್ಬ ಸಹೋದ್ಯೋಗಿಗೆ ಹೇಳಿದರು, ಕೊನೆಯ 2 ಫೈನಲಿಸ್ಟ್ಗಳನ್ನು ನೋಡಿದರೆ ಮತ್ತು ಅದು ನನ್ನ ಸಂಸ್ಥೆ ಮತ್ತು ಅವರ ಸಂಸ್ಥೆಯನ್ನು ಒಳಗೊಂಡಿತ್ತು. ಕೇಳಿ, ರುಜುವಾತುಗಳನ್ನು ನೋಡಿದರೆ ಈ ವ್ಯಕ್ತಿಗೆ ಯಾವುದೇ ರುಜುವಾತುಗಳಿಲ್ಲ. ನಮಗೆ ಇಲ್ಲಿ ಒಂದು ಅನುಕೂಲವಿದೆ. ನಮ್ಮಿಬ್ಬರ ನಡುವೆ 2 PhDಗಳಿವೆ. ನಾನು ಎದ್ದು ಬಾತ್ರೂಮ್ಗೆ ಹೋಗಿ ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ. ಲೆಸ್ ಬ್ರೌನ್, ಅವರ 2 PhDಗಳ ಬಗ್ಗೆ ನಿನಗೆ ಏಕೆ ಚಿಂತೆ? ನಿಮಗೆ 6 ಮಕ್ಕಳು ಮತ್ತು ನೋಡಿಕೊಳ್ಳಲು ಒಬ್ಬ ತಾಯಿ ಇದ್ದಾರೆ. ಮತ್ತು ನಾನು ಆ ಸಭೆಗೆ ಹೋಗಿ ಮೊದಲನೆಯದಾಗಿ ಧೈರ್ಯದಿಂದ ನಡೆಯುತ್ತಾ, ಉತ್ತಮವಾಗಿ ಕಾಣುತ್ತಾ, ಉತ್ತಮವಾಗಿ ಅನುಭವಿಸುತ್ತಾ ಮತ್ತು ಉತ್ತಮವಾಗಿ ವಾಸನೆ ಬರುತ್ತಾ ಹೋದೆ. ಮತ್ತು ನಾನು ಆ ಮೇಜಿನ ಎದುರು ಕುಳಿತುಕೊಂಡೆ ಮತ್ತು ನಾವು ಮಾತುಕತೆ ಪ್ರಾರಂಭಿಸಿದೆವು. ಮತ್ತು ನಾನು ಸಂಪೂರ್ಣ ಖಚಿತತೆಯ ಮನೋಭಾವದಲ್ಲಿ ಕಾರ್ಯನಿರ್ವಹಿಸಿದೆ. ಅವರು ಈ ವ್ಯವಹಾರವನ್ನು ನಡೆಸಲು ಜನಿಸಿದರು ಎಂಬಂತೆ ನಾನು ಅವರನ್ನು ನೋಡಿದೆ. ಅವರು ಈ ವಹಿವಾಟನ್ನು ನಿರ್ವಹಿಸಲು 9 ಮಿಲಿಯನ್ ವೀರ್ಯಾಣುಗಳಿಂದ ಬದುಕುಳಿದರು ಮತ್ತು ನನಗೆ ಒಪ್ಪಂದ ಸಿಕ್ಕಿತು. ಹಾಗಾಗಿ ನೀವು ಧೈರ್ಯಶಾಲಿಗಳಾಗಿರಲು ನಿರ್ಧರಿಸಬೇಕು. ಹೆಚ್ಚಿನ ಜನರು ಜೀವನದ ಮೂಲಕ ನುಸುಳಲು ಪ್ರಯತ್ನಿಸುತ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದರ ಬಗ್ಗೆ ಅಸಡ್ಡೆಯಿಂದ ಇರಲು ಪ್ರಯತ್ನಿಸುತ್ತಾರೆ. ಇಲ್ಲ ಇಲ್ಲ ಇಲ್ಲ, ನೀವು ಜೀವನದ ಮೂಲಕ ಅಸಡ್ಡೆಯಿಂದ ಹೋದರೆ ನೀವು ಬಲಿಪಶುವಾಗಿ ಕೊನೆಗೊಳ್ಳುತ್ತೀರಿ. ಇಲ್ಲ, ನೀವು ಜೀವನದಲ್ಲಿ ಧೈರ್ಯಶಾಲಿಗಳಾಗಿರಬೇಕು. ನೀವು ಜೀವನವನ್ನು ಎದುರಿಸಬೇಕು. ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಕೊಂಡೊಯ್ಯುವಂತಹ ಗುರಿಯನ್ನು ನೀವು ಹೊಂದಿರುವಾಗ ನೀವು ಹೊಂದಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲದ ಕೆಲವು ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ನೀವು ಕಂಡುಕೊಳ್ಳುತ್ತೀರಿ. ನನಗೆ ತಿಳಿದಿರಲಿಲ್ಲದ ಕಾರಣ ನಾನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಾತನಾಡುವುದನ್ನು ಪ್ರಾರಂಭಿಸಿದೆ. ಅವರು ನಾನು ಏನು ಮಾತನಾಡುತ್ತಿದ್ದೇನೆ ಎಂದು ತಿಳಿದಿರಲಿಲ್ಲ ಮತ್ತು ಅವರು ನನಗೆ ಎಲ್ಲಾ ರೀತಿಯ ಆರಂಭಗಳನ್ನು ನೀಡಿದರು. ನಂತರ ನಾನು ಜೂನಿಯರ್ ಹೈಸ್ಕೂಲ್ಗೆ ಮತ್ತು ನಂತರ ಸೀನಿಯರ್ ಹೈಸ್ಕೂಲ್ಗೆ ಪದವಿ ಪಡೆದೆ. ತದನಂತರ ವಿವಿಧ ಸಮುದಾಯ ಗುಂಪುಗಳು ಮತ್ತು ಚರ್ಚ್ ಗುಂಪುಗಳು ಮತ್ತು ನಾಗರಿಕ ಸಂಘಗಳಿಗೆ, ಮತ್ತು ನಂತರ ಕಾಲೇಜುಗಳು ಮತ್ತು ವ್ಯವಹಾರಗಳಿಗೆ. ಈಗ ನಾನು ದೇಶಾದ್ಯಂತ ಪ್ರಯಾಣಿಸುತ್ತಿದ್ದೇನೆ. ತದನಂತರ ರಾಷ್ಟ್ರೀಯವಾಗಿ ಮತ್ತು ಅಂತರರಾಷ್ಟ್ರೀಯವಾಗಿ ಪ್ರಯಾಣಿಸುತ್ತಿದ್ದೇನೆ. ಆದರೆ ನಾನು ನನ್ನ ಮೇಲೆ ಒಂದು ಅವಕಾಶ ತೆಗೆದುಕೊಳ್ಳಲು ಸಿದ್ಧವಾಗದಿದ್ದರೆ ನಾನು ಈಗ ಏನು ಮಾಡಲು ಸಮರ್ಥನಾಗಿದ್ದೇನೆ ಎಂಬುದನ್ನು ನಾನು ಎಂದಿಗೂ ಕಂಡುಹಿಡಿಯುತ್ತಿರಲಿಲ್ಲ. ಮತ್ತು ನೀವು ಹಾಗೆ ಮಾಡಲು ಸಿದ್ಧರಾಗಿರಬೇಕು. ನೀವು ನಿಮ್ಮನ್ನು ನಂಬಬೇಕು. ನಿಮ್ಮಲ್ಲಿ ಏನಾದರೂ ವಿಶೇಷವಾದದ್ದು ಇದೆ. ನಿಮ್ಮಲ್ಲಿ ಶ್ರೇಷ್ಠತೆ ಇದೆ. ನಾನು ಬಹಳ ಸಮಯದಿಂದ ಹೇಳುತ್ತಿದ್ದೇನೆ, ನಿಮ್ಮಲ್ಲಿ ಶ್ರೇಷ್ಠತೆ ಇದೆ. ಮತ್ತು ಯಾರೋ ಒಬ್ಬರು ನನ್ನನ್ನು ಕೇಳಿದರು, ನೀವು ಯಾವಾಗಲೂ ಏಕೆ ಹಾಗೆ ಹೇಳುತ್ತೀರಿ ಮತ್ತು ನೀವು ಮಾತನಾಡುವ ಪ್ರತಿ ಬಾರಿ ಅದನ್ನು ಏಕೆ ಒತ್ತಿ ಹೇಳುತ್ತೀರಿ? ನಾನು ಏಕೆ ಹಾಗೆ ಹೇಳುತ್ತೇನೆ ಎಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಅದನ್ನು ಹೇಳುತ್ತೇನೆ ಏಕೆಂದರೆ ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ನನಗೆ ತಿಳಿದಿದೆ. ನಾನು ಎಲ್ಲಿಂದ ಬಂದಿದ್ದೇನೆ ಎಂದು ನಾನು ಯೋಚಿಸಿದಾಗ ಒಂದು ಕೈಬಿಟ್ಟ ಕಟ್ಟಡದಲ್ಲಿ ನೆಲದ ಮೇಲೆ ಜನಿಸಿದ್ದೆ. ನನ್ನ ಸ್ನೇಹಿತ ಡಾಕ್ಟರ್ ಮೈಲ್ಸ್ ಮನ್ರೋ ಅವರು ಮಾತನಾಡಿದ ಒಂದು ವಿಷಯವನ್ನು ನೀವು ನೋಡಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಉಡುಗೊರೆಗಳನ್ನು ಸಮಾಧಿಯಿಂದ ಕದಿಯಿರಿ. ನಾನು ನನ್ನ ಮೇಲೆ ಹೂಡಿಕೆ ಮಾಡಲು ಸಿದ್ಧನಾಗದೇ ಇದ್ದಿದ್ದರೆ, ನಾನು ನನ್ನ ಸಂಬಂಧಗಳನ್ನು ಬದಲಾಯಿಸಲು ಸಿದ್ಧನಾಗದೇ ಇದ್ದಿದ್ದರೆ, ನನ್ನಲ್ಲಿ ಶ್ರೇಷ್ಠತೆ ಇದೆ ಎಂದು ನಂಬಲು ಮತ್ತು ಜೀವನ ಎಂಬ ಈ ವಿಷಯದೊಂದಿಗೆ ಪ್ರಯೋಗ ಮಾಡಲು ನನ್ನ ಮೇಲೆ ಒಂದು ಅವಕಾಶ ತೆಗೆದುಕೊಳ್ಳಲು ಸಿದ್ಧನಾಗದೇ ಇದ್ದಿದ್ದರೆ, ನಾನು ಲೆಸ್ ಬ್ರೌನ್ ಜೊತೆಗೆ ಸ್ಮಶಾನವನ್ನು ಶ್ರೀಮಂತಗೊಳಿಸುತ್ತಿದ್ದೆ. ಏಕೆಂದರೆ ನನ್ನೊಳಗೆ ನನಗೆ ಅರಿವಿಲ್ಲದಷ್ಟು ವಿಷಯಗಳಿದ್ದವು. ಹಾಗಾಗಿಯೇ ನನಗೆ ಗೊತ್ತು, ನಿಮ್ಮಲ್ಲಿ ನಿಮಗೆ ತಿಳಿದಿಲ್ಲದಷ್ಟು ವಿಷಯಗಳು ಇವೆ. ಮತ್ತು 14 ವರ್ಷಗಳ ಕಾಲ ನಾನು ಈಗ ಮಾಡುತ್ತಿರುವುದನ್ನು ಮಾಡಲಿಲ್ಲ. 14 ವರ್ಷಗಳ ಕಾಲ ನಾನು ಬದುಕಿರುವ ಮತ್ತು ಮುಂದುವರೆದಿರುವ ಜೀವನವನ್ನು ನಾನು ಜೀವಿಸಬಹುದು ಎಂದು ನಾನು ನಂಬಲಿಲ್ಲ. ನೀವು ಇಂದು ರಾತ್ರಿ ನಿದ್ದೆ ಮಾಡಬೇಕೆಂದು ನಾನು ಬಯಸುವುದಿಲ್ಲ. ನಾನು ನಿಮಗೆ ತೊಂದರೆ ನೀಡಲು ಬಯಸುತ್ತೇನೆ.
ನಿಮ್ಮೊಂದಿಗೆ ನೀವು ಹೊಂದಿರುವ ಸಂಭಾಷಣೆಯನ್ನು ನಾನು ಅಸ್ತವ್ಯಸ್ತಗೊಳಿಸಲು ಬಯಸುತ್ತೇನೆ, ಏಕೆಂದರೆ ನೀವು ನಿಮ್ಮೊಳಗೆ ಏನನ್ನಾದರೂ ಹೊತ್ತುಕೊಂಡು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮಲ್ಲಿ ಒಂದು ಸೂಪರ್ ಪವರ್ ಇದೆ. ನಿಮ್ಮಲ್ಲಿ ಒಂದು ಕಥೆ ಇದೆ ಮತ್ತು ನಿಮ್ಮಲ್ಲಿ ಒಂದು ಧ್ವನಿ ಇದೆ. ನಾವು ಬಡತನದಲ್ಲಿ ಬೆಳೆದವರು. ಈಗ ನೀವು ಇದನ್ನು ನಿಜವಾಗಿಯೂ ನೆನಪಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನೀವು ಎಲ್ಲಿ ಪ್ರಾರಂಭಿಸುತ್ತೀರಿ ಎಂಬುದು ಮುಖ್ಯವಲ್ಲ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬುದು ಮುಖ್ಯ. ಈಗ ನಡೆಯುತ್ತಿರುವ ಎಲ್ಲಾ ವಿಷಯಗಳ ಬಗ್ಗೆ ನೀವು ಯೋಚಿಸಿದಾಗ ನಮ್ಮಲ್ಲಿರುವ ಅತ್ಯಂತ ಶಕ್ತಿಶಾಲಿ ಪ್ರದೇಶವೆಂದರೆ ನಾನು ನಿಮ್ಮಲ್ಲಿ ಶ್ರೇಷ್ಠತೆ ಇದೆ ಎಂದು ತಿಳಿದಿರುವ ಮೌಲ್ಯದ ಬಗ್ಗೆ ಮಾತನಾಡುತ್ತೇನೆ. ಸ್ವಯಂ ಅಭಿವೃದ್ಧಿ, ನಿಮ್ಮ ಸತ್ಯವನ್ನು ತಿಳಿದುಕೊಳ್ಳುವುದು. ಈಗ ನೀವು ಗಮನಿಸುವುದು ಏನೆಂದರೆ ನನ್ನ ಸೂಪರ್ ಪವರ್ ಅಂದರೆ ಸಂವಹನ ಮಾಡುವ ನನ್ನ ಸಾಮರ್ಥ್ಯ. ನಾನು ನನ್ನ ಮೇಲೆ ಹೂಡಿಕೆ ಮಾಡಿದೆ. ನಾನು ಒಬ್ಬ ಕೋಚ್ ಅನ್ನು ಪಡೆದುಕೊಂಡೆ ಮತ್ತು ಸರಿಯಾದ ಜನರೊಂದಿಗೆ ನನ್ನನ್ನು ಸುತ್ತುವರೆದೆ. ಇದು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬಹುದು ನೋಡಿ. ಯಾರು ನಿಮ್ಮ ಧ್ವನಿಯನ್ನು ಕೇಳಲು ಕಾಯುತ್ತಿದ್ದಾರೆ? ಪ್ರಪಂಚದಾದ್ಯಂತ ಜನರು ನಿಮ್ಮ ಧ್ವನಿಯನ್ನು ಕೇಳಲು ಕಾಯುತ್ತಿದ್ದಾರೆ. ನನಗೆ ನೀವು ತಿಳಿದಿಲ್ಲ, ಆದರೆ ನಿಮ್ಮ ಬಗ್ಗೆ ನನಗೆ ತಿಳಿದಿರುವ ವಿಷಯ ಇಲ್ಲಿದೆ. ನಿಮ್ಮಲ್ಲಿ ಏನಾದರೂ ವಿಶೇಷವಾದದ್ದು ಇದೆ. ನಿಮ್ಮೊಳಗೆ ಶ್ರೇಷ್ಠತೆ ಇದೆ. ನೀವು ಊಹಿಸಲು ಪ್ರಾರಂಭಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವ ಕೆಲವು ಪ್ರಮುಖ ಗುರಿಗಳ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. ನನ್ನ ಸ್ನೇಹಿತನೊಬ್ಬನು ತನ್ನ ಜೀವನದ ಒಂದು ಅವಧಿಯನ್ನು ನನಗೆ ಹೇಳಿದನು. ಅವನು ರೈಲಿನಲ್ಲಿ ಯುರೋಪ್ ಮೂಲಕ ಹೋಗುತ್ತಿದ್ದನು ಮತ್ತು ವಿವಿಧ ಹಂತಗಳಲ್ಲಿ ರೈಲಿನಲ್ಲಿರುವ ಸಿಬ್ಬಂದಿ ಅವನನ್ನು ಎಬ್ಬಿಸಿ 3 ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ನೀವು ಯಾರು? ನೀವು ಇಲ್ಲಿ ಏಕೆ ಇದ್ದೀರಿ? ಮತ್ತು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಮತ್ತು ಜೀವನವು ಯಾವಾಗಲೂ ನಮ್ಮನ್ನು ಆ ಪ್ರಶ್ನೆಯನ್ನು ಕೇಳುತ್ತಿದೆ ಎಂದು ನಾನು ಭಾವಿಸುತ್ತೇನೆ. ನೀವು ಯಾರು? ನೀವು ನಿಮ್ಮನ್ನು ಹೇಗೆ ನೋಡುತ್ತೀರಿ? ನೀವು ನಿಮ್ಮನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ? ಮತ್ತು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು ಮಾಡಲು ಬಯಸುವ ಏನಾದರೂ, ನೀವು ಸಾಧಿಸಲು ಬಯಸುವ ಏನಾದರೂ. ಶಾಸ್ತ್ರಗ್ರಂಥವು ಹೇಳಿದಾಗ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ ಮತ್ತು ಮನುಕುಲದ ಹೃದಯವನ್ನು ಪ್ರವೇಶಿಸಿಲ್ಲ. ದೇವರು ನಿಮಗಾಗಿ ಏನು ಸಂಗ್ರಹಿಸಿದ್ದಾನೆ ಎಂದು ಅದು ಏನನ್ನಾದರೂ ಅರ್ಥೈಸುತ್ತದೆ. ಜನರು ಅದನ್ನು ಸಾರ್ವಕಾಲಿಕವಾಗಿ ಹೇಳುವುದನ್ನು ನಾನು ಕೇಳುತ್ತೇನೆ. ಆದರೆ ಅವರು ಏನನ್ನೂ ಮಾಡಿಲ್ಲ. ಅವರು ಎಲ್ಲಿಯೂ ಹೋಗಿಲ್ಲ. ಅವರು ತಮ್ಮ ಜೀವನವನ್ನು ಶಕ್ತಿಯ ಸ್ಥಳದಿಂದ ಬದುಕುತ್ತಿಲ್ಲ. ಅವರು ಯಾರೆಂದು ಕೂಡ ಅವರಿಗೆ ತಿಳಿದಿಲ್ಲ. ಮತ್ತು ಅವರು ತಮ್ಮ ಪ್ರತಿಭೆಗಳು, ತಮ್ಮ ಸಾಮರ್ಥ್ಯಗಳು, ತಮ್ಮ ಕೌಶಲ್ಯಗಳು, ತಮ್ಮ ಸೂಪರ್ ಪವರ್ ಅನ್ನು ಸಮಾಧಿಗೆ ತೆಗೆದುಕೊಂಡು ಹೋಗುತ್ತಾರೆ. ಮತ್ತು ಅಂತಹ ಜನರು ನಿಮಗೆ ತಿಳಿದಿದೆ, ಏಕೆಂದರೆ ಅವರು ತಮ್ಮನ್ನು ಕಡಿಮೆ ಅಂದಾಜು ಮಾಡಿದರು. ನಾವು ವಾಸಿಸುವ ಪರಿಸರದಿಂದಾಗಿ. ಅದಕ್ಕಾಗಿಯೇ ರಿಚರ್ಡ್ ರೈಟ್ ಹೇಳಿದರು, ಜೀವನದ ಅನುಭವಗಳ ಮೂಲಕ ಕನಸು ಕಾಣುವ ಪ್ರಚೋದನೆಯು ನನ್ನಿಂದ ನಿಧಾನವಾಗಿ ಸೋಲಿಸಲ್ಪಟ್ಟಿದೆ. ನಮ್ಮಲ್ಲಿ ಹಲವರು ಇನ್ನು ಮುಂದೆ ಕನಸು ಕಾಣದಂತಹ ಕೆಲವು ಅನುಭವಗಳನ್ನು ನಾವು ಹೊಂದಿದ್ದೇವೆ. ಒಬ್ಬ ಮನುಷ್ಯ ಅಥವಾ ಮಹಿಳೆ ಯಾವಾಗ ಸಾಯುತ್ತಾರೆ ಎಂದು ಯಾರೋ ಪ್ರಶ್ನಿಸಿದರೂ ಅವರ ಕನಸುಗಳು ಸತ್ತಾಗ. ಹಾಗಾಗಿ ನೀವು ಈ ರಾಜಕಾರಣಿಗಳು ಮಾತನಾಡುವುದನ್ನು ಕೇಳುತ್ತೀರಿ. ಅವರಿಗೆ ತರಬೇತಿ ನೀಡಲಾಗಿದೆ. ಅವರೆಲ್ಲರೂ ಒಂದೇ ಪ್ಲೇಬುಕ್ನಿಂದ ಮಾತನಾಡುತ್ತಿದ್ದಾರೆ. ಅವರು ಮಾಧ್ಯಮಗಳನ್ನು ಪಡೆಯುತ್ತಿದ್ದಾರೆ ಮತ್ತು ಅವರು ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ನೀವು ಕುರುಡರು ಎಂಬಂತೆ ನೇರ ಮುಖದಿಂದ ಬದುಕುತ್ತಾರೆ. ಅದನ್ನು ಮಾತನಾಡುವವರಿಗೆ ಏನೂ ಸಂಭವಿಸುವುದಿಲ್ಲ. ವಾರೆನ್ ಬಫೆಟ್ ಇದನ್ನು ಹೇಳಿದರು, ನೀವು ಮಾಡಬಹುದಾದ ಅತ್ಯಂತ ಮುಖ್ಯವಾದ ಹೂಡಿಕೆ ನಿಮ್ಮ ಸಂವಹನ ಸಾಮರ್ಥ್ಯದಲ್ಲಿ. ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಸಾಧ್ಯವಾಗದಿರುವುದು ಒಂದು ಕತ್ತಲೆಯ ಕೋಣೆಯಲ್ಲಿ ಮಹಿಳೆಯೊಂದಿಗೆ ಇದ್ದಂತೆ. ಏನೂ ಆಗುವುದಿಲ್ಲ. ಮತ್ತು ನಾನು ಎಲ್ಲರಿಗೂ ಅಲ್ಲ ಎಂದು ನನಗೆ ಅರಿವಾಗಿದೆ, ಏಕೆಂದರೆ ಹೆಚ್ಚಿನ ಜನರು ಹಸಿದಿಲ್ಲ. ನೀವು ಗಂಭೀರವಾಗಿದ್ದರೆ, ಆಟವಾಡುವುದರಿಂದ ಬೇಸತ್ತಿದ್ದರೆ, ಉದ್ಯೋಗ ಭದ್ರತೆ ಎಂಬುದು ಇಲ್ಲ ಎಂದು ತಿಳಿದಿದ್ದರೆ, ನೀವು ಬದುಕಲು ಬಯಸುವ ಜೀವನವನ್ನು ಜೀವಿಸಲು ಬಯಸಿದರೆ, ಭವಿಷ್ಯದ ವಾಹ್, ನೀವು ಆ ನಿರ್ಧಾರವನ್ನು ಮಾಡಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಎಂದು ಹೇಳುವ ಜೀವನ, ನಿಮಗೆ ಮಹತ್ವ ಮತ್ತು ಉದ್ದೇಶ ಮತ್ತು ಶಕ್ತಿಯ ಪ್ರಜ್ಞೆಯನ್ನು ನೀಡುವ ಜೀವನ, ನಿಮಗೆ ಅದು ಬೇಕು. ಅವನು ನೀವು ಏಕೆ ಅಷ್ಟು ನಗುತ್ತೀರಿ ಎಂದು ಕೇಳಿದನು. ಏಕೆಂದರೆ ನನಗೆ ಸಂತೋಷವಿದೆ. ನೋಡಿ, ನೀವು ನಿಮ್ಮದಲ್ಲದ ಏನನ್ನಾದರೂ ಮಾಡುತ್ತಿದ್ದರೆ ಮತ್ತು ನೀವು ಒತ್ತಡದಲ್ಲಿದ್ದರೆ ಮತ್ತು ನಿಮಗೆ ಕೆಲಸ ಇಷ್ಟವಾಗದಿದ್ದರೆ 86% ಜನರು ತಮ್ಮ ಕೆಲಸವನ್ನು ಇಷ್ಟಪಡುವುದಿಲ್ಲ. ಅವರು ದ್ವೇಷಿಸುವ ಈ ಕೆಲಸಗಳಿಗೆ ಹೋಗುತ್ತಾರೆ ಮತ್ತು ಅದೇ ಸಮಯದಲ್ಲಿ ಅವರು ವಜಾಗೊಳಿಸಲ್ಪಡಬಾರದು ಎಂದು ಆಶಿಸುತ್ತಾರೆ. ಇದು ಮಿಶ್ರ ಭಾವನೆ ಇದ್ದಂತೆ. ಇದು ತಮ್ಮ ಉಡುಗೊರೆಗಳು, ತಮ್ಮ ಕಥೆಯನ್ನು ಸಮಾಧಿಯಿಂದ ಕದಿಯಲು ಬಯಸುವ ಯಾರಿಗಾದರೂ. ಇದು ಮಕ್ಕಳಿಗೆ ಸಹಾಯ ಮಾಡುವ, ಜನರಿಗೆ ಭರವಸೆ ನೀಡುವ ಉತ್ಸಾಹ ಹೊಂದಿರುವ ಯಾರಿಗಾದರೂ. ಹೌದು, ಇದು ನನಗಾಗಿ ಎಂದು ಹೇಳಲು ಸಿದ್ಧರಾಗಿರುವ ಯಾರಿಗಾದರೂ. ಇದು ನಿಮಗೆ ಇದನ್ನು ಮಾಡಲು ಮನವರಿಕೆ ಮಾಡಲು ನಾನು ಬಯಸುವುದಿಲ್ಲ. ತನ್ನ ಇಚ್ಛೆಗೆ ವಿರುದ್ಧವಾಗಿ ಮನವೊಲಿಸಲ್ಪಟ್ಟ ವ್ಯಕ್ತಿ ಅದೇ ಅಭಿಪ್ರಾಯದಲ್ಲಿಯೇ ಇರುತ್ತಾನೆ. ಹೆಚ್ಚಿನ ಜನರು ಗಂಭೀರವಾಗಿಲ್ಲ. ಹೆಚ್ಚಿನ ಜನರು ಹಸಿದಿಲ್ಲ.
ಹೆಚ್ಚಿನ ಜನರು ಈಗಾಗಲೇ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಟೆನೆಸಿ ವಿಲಿಯಮ್ಸ್ ಹೇಳಿದರು, ಹೆಚ್ಚಿನ ಜನರು ತಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಕನ್ನಡಿಯಲ್ಲಿ ನೋಡುತ್ತಾರೆ ಮತ್ತು ಅವರನ್ನು ಹಿಂತಿರುಗಿ ನೋಡುತ್ತಿರುವ ಕಣ್ಣುಗಳು ಅವರು ಎಂದಿಗೂ ಆಗಲಿರುವ ಮತ್ತು ಅವರು ಎಂದಿಗೂ ಮಾಡಲಿರುವ ವ್ಯಕ್ತಿಯನ್ನು ನೋಡುತ್ತಿವೆ ಎಂದು ಅವರಿಗೆ ತಿಳಿದಿದೆ. ಅವರು ಈಗಾಗಲೇ ಅದನ್ನು ಮಾಡಿದ್ದಾರೆ. ಇದು ನನಗೆ ಇನ್ನಷ್ಟು ಬೇಕು ಎಂದು ಹೇಳಿದ ಜನರಿಗಾಗಿ. ಇದು ಗಂಭೀರವಾಗಿರುವ ಜನರಿಗಾಗಿ. ಜೀವನದ ಹಾದಿ ನೇರ ಮತ್ತು ಕಿರಿದಾಗಿದೆ. ಅದನ್ನು ಕಂಡುಕೊಳ್ಳುವವರು ಕೆಲವೇ ಮಂದಿ, ಏಕೆಂದರೆ ಗಂಭೀರವಾಗಿರುವವರು ಕೆಲವೇ ಮಂದಿ, ನಿರ್ಧರಿಸಿದವರು ಕೆಲವೇ ಮಂದಿ, ಹಸಿದಿರುವವರು ಕೆಲವೇ ಮಂದಿ. ನೀತಿ: ಸರಿಯಾದ ಚಿಂತನೆ, ಸರಿಯಾದ ಮಾತುಗಳು, ಸರಿಯಾದ ಭಾವನೆಗಳು, ಸರಿಯಾದ ಜನರು, ಸರಿಯಾದ ದೃಷ್ಟಿ ನಂತರ ಹಸಿವು ಮತ್ತು ಬಾಯಾರಿಕೆ ಇರುವವರು ತುಂಬಲ್ಪಡುತ್ತಾರೆ. ನಾನು ಪುನರಾವರ್ತಿಸುತ್ತೇನೆ, ನಿಮ್ಮಲ್ಲಿ ಏನಾದರೂ ವಿಶೇಷವಾದದ್ದು ಇದೆ. ನಿಮ್ಮೊಳಗೆ ಶ್ರೇಷ್ಠತೆ ಇದೆ. ಸ್ನೇಹಿತರೆ ಮತ್ತು ಮಹನೀಯರೇ, ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಜನರು ಅಕ್ಷರಶಃ ತಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಮಯ ಇದು, ಏಕೆಂದರೆ ಜೀವನಕ್ಕೆ ಯಾವುದೇ ವಾರಂಟಿ ಇಲ್ಲ, ಯಾವುದೇ ಖಾತರಿ ಇಲ್ಲ ಎಂದು ಅವರಿಗೆ ತಿಳಿದಿದೆ ಮತ್ತು ನೀವು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ನಿಮ್ಮ ಜೀವನದೊಂದಿಗೆ ನೀವು ಏನು ಮಾಡಲು ಬಯಸುತ್ತೀರಿ? ಜನರು ತಮ್ಮ ಜೀವನವನ್ನು ಪುನರ್ವಿಮರ್ಶೆ ಮಾಡುತ್ತಿದ್ದಾರೆ. ನಿಮ್ಮ ಜೀವನವು ಹೇಗೆ ಕಾಣುತ್ತದೆ? ಇದರ ನಂತರ ನೀವು ಜೀವನವನ್ನು ಹೇಗೆ ಮಾಡಲು ಬಯಸುತ್ತೀರಿ? ಈಗ ನಾವು ಶಾಂತಿಯನ್ನು ಕಂಡುಕೊಳ್ಳಲು, ಬಲವಾದ ಸಂಬಂಧಗಳನ್ನು, ಬಲವಾದ ಕುಟುಂಬ ಬಂಧಗಳನ್ನು ನಿರ್ಮಿಸಲು, ಪರಸ್ಪರರ ಮೇಲೆ ತಿರುಗುವ ಬದಲು ಒಬ್ಬರಿಗೊಬ್ಬರು ತಿರುಗಲು, ನಾವು ಅಭಿವೃದ್ಧಿಪಡಿಸಬಹುದಾದ ಕೆಲವು ಗುರಿ, ಕೆಲವು ಕೌಶಲ್ಯದ ಮೇಲೆ ಕೇಂದ್ರೀಕೃತವಾಗಿರಲು, ನಾವು ಮಾಡಲು ಬಯಸುವ ಏನಾದರೂ, ನಮ್ಮ ಜೀವನದೊಂದಿಗೆ ನಾವು ಮಾಡಲು ಬಯಸುವ ಕೆಲವು ಪರಿಣಾಮದ ಮೇಲೆ ಕೇಂದ್ರೀಕೃತವಾಗಿರಲು, ಕೇವಲ ಭಯದಿಂದ ಓಡುವ ಬದಲು ನಾವು ಒಂದು ಕೆಲಸ ಮಾಡಲು ಇಲ್ಲಿದ್ದೇವೆ. ನಿಮ್ಮಲ್ಲಿ ಏನಾದರೂ ವಿಶೇಷವಾದದ್ದು ಇದೆ, ನಿಮ್ಮಲ್ಲಿ ಶ್ರೇಷ್ಠತೆ ಇದೆ ಮತ್ತು ಆ ದೊಡ್ಡ ಕೆಲಸ ಯಾವುದು ಎಂದು ಕಂಡುಹಿಡಿಯಲು ನೀವು ಪ್ರಜ್ಞಾಪೂರ್ವಕ, ಉದ್ದೇಶಪೂರ್ವಕ, ನಿರ್ಧರಿತ ಪ್ರಯತ್ನ ಮಾಡಬೇಕು. ಅದು ಹೇಗೆ ಕಾಣುತ್ತದೆ? ಮತ್ತು ನಾನು ನನ್ನ ತಂದೆಯ ವ್ಯವಹಾರದ ಬಗ್ಗೆ ಇರುತ್ತೇನೆ. ನಾನು ಏನನ್ನಾದರೂ ಮಾಡುವಲ್ಲಿ ನಿರತನಾಗಿರುತ್ತೇನೆ ಮತ್ತು ಇದು ಜನರು ಬಯಸುವುದು. ಅನೇಕ ಜನರಿಗೆ, ಓಹ್, ನೀವು ಈಗ ಬರಬೇಕಾಗಿಲ್ಲ ಎಂದು ಹೇಳಿದ ಕಾರಣವೇನೆಂದರೆ, ಮತ್ತು ನಂತರ ಅವರು, ಸರಿ, ನೀವು ಈಗ ಬರಬಹುದು, ಅದು ಸುರಕ್ಷಿತ ಎಂದು ಹೇಳಿದರು. ಮತ್ತು ಜನರು ಇಲ್ಲ ಎಂದು ಹೇಳುತ್ತಿದ್ದಾರೆ. ಅವರು ಹೇಳಿದರು, ನಾನು ನನ್ನದೇ ಆದ ಏನನ್ನಾದರೂ ಮಾಡಲು ಬಯಸುತ್ತೇನೆ ಮತ್ತು ಅದು ಒಂದು ಒಳ್ಳೆಯ ವಿಷಯ. ನಿಮ್ಮದೇ ಆದ ಏನನ್ನಾದರೂ ಮಾಡುವುದು. ನಿಮ್ಮಲ್ಲಿ ಕೆಲವರಿಗೆ, ನಾನು 40 ಗಂಟೆಗಳ ಕಾಲ ಅಥವಾ ಒಂದು ತಿಂಗಳಿಗೆ 60 ಗಂಟೆಗಳ ಕಾಲ ನನ್ನದಲ್ಲದ ಏನನ್ನಾದರೂ ಮಾಡುತ್ತಾ ಸಾಯಲು ಬಯಸುವುದಿಲ್ಲ ಎಂದು ಹೇಳುವುದು ಊಹಿಸಲಾಗದ್ದು. ನನ್ನ ಹೃದಯದೊಂದಿಗೆ, ನನ್ನೊಳಗೆ ಮಾಡಲು ನನಗೆ ತಿಳಿದಿರುವ ವಿಷಯಗಳೊಂದಿಗೆ ಅದು ಪ್ರತಿಧ್ವನಿಸುವಂತಹ ಏನನ್ನಾದರೂ ನಾನು ಮಾಡಲು ಬಯಸುತ್ತೇನೆ. ಆದರೆ ಮುಂದೂಡುವಿಕೆ, ಭಯ, ವಿಷಕಾರಿ, ನಕಾರಾತ್ಮಕ ಪರಿಸರದಲ್ಲಿ ಇರುವುದರಿಂದ, ನನ್ನ ಮೇಲೆ ವಿಶ್ವಾಸವಿಲ್ಲದಿರುವುದರಿಂದ ಮತ್ತು ಅದರ ಬಗ್ಗೆ ನನಗೆ ತಿಳಿದಿದೆ. 14 ವರ್ಷಗಳ ಕಾಲ ನಾನು ನನ್ನನ್ನು ನಂಬದ ಕಾರಣ ನಾನು ಈಗ ಮಾಡುತ್ತಿರುವುದನ್ನು ಮಾಡಲಿಲ್ಲ. ನನಗೆ ಕಾಲೇಜು ಶಿಕ್ಷಣ ಇಲ್ಲದ ಕಾರಣ PhDಗಳು ಮತ್ತು MBAಗಳನ್ನು ಹೊಂದಿರುವ ಜನರೊಂದಿಗೆ ನಾನು ಸ್ಪರ್ಧಿಸಬಹುದು ಎಂದು ನಾನು ಭಾವಿಸಲಿಲ್ಲ. ಮತ್ತು EMR ಎಂದು ಲೇಬಲ್ ಮಾಡಲ್ಪಟ್ಟಿದ್ದು ಮತ್ತು 5ನೇ ತರಗತಿಯಿಂದ 4ನೇ ತರಗತಿಗೆ ಹಿಂತಿರುಗಿಸಲ್ಪಟ್ಟಿದ್ದು ಮತ್ತು ಮಿಯಾಮಿ, ಫ್ಲೋರಿಡಾದ ಬೂಕರಿ ವಾಷಿಂಗ್ಟನ್ ಹೈಸ್ಕೂಲ್ನಲ್ಲಿ 8ನೇ ತರಗತಿಯಲ್ಲಿ ಮತ್ತೆ ಫೇಲ್ ಆಗಿದ್ದು, ಅಲ್ಲಿಂದ ಮೈಕಲ್ ಬ್ಯಾಪ್ಟಿಸ್ಟ್ ಬಂದವರು, ನಾನು ಈಗ ಮಾಡುತ್ತಿರುವುದನ್ನು ಮಾಡುವ ಸಾಮರ್ಥ್ಯ ನನ್ನಲ್ಲಿದೆ ಎಂದು ನಾನು ಭಾವಿಸಲಿಲ್ಲ. ಮತ್ತು ಆದ್ದರಿಂದ ನಾನು ನಿಮಗೆ ಸವಾಲು ಹಾಕಲು ಬಯಸುವುದು ಇಲ್ಲಿದೆ. ಮೊದಲನೆಯದಾಗಿ, ನಿಮ್ಮ ದೊಡ್ಡ ದೃಷ್ಟಿಯನ್ನು ಪಡೆದುಕೊಳ್ಳಿ. ನೀವು ನಿಮ್ಮನ್ನು ನೋಡುತ್ತಿರುವ ಸ್ಥಳದಿಂದ ನೀವು ಬದುಕಬೇಕೆಂದು ನಾನು ಬಯಸುತ್ತೇನೆ. ನಾನು ಹೇಳಿದ್ದನ್ನು ನೀವು ಕೇಳಿದಿರಾ? ಆ ಸ್ಥಳದಿಂದ ಬದುಕಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ನೋಡಿ. ಅಲ್ಲಿ ಇರುವುದನ್ನು ಮತ್ತು ಅದು ಹೇಗಿರುತ್ತದೆ ಎಂಬುದನ್ನು ಅನುಭವಿಸುವುದನ್ನು ನೀವೇ ನೋಡಿ. ನಿಮ್ಮ ಕಣ್ಣುಗಳು ನೋಡಬಹುದಾದ ಎಲ್ಲವನ್ನೂ ನಾನು ನಿಮಗೆ ಕೊಡುತ್ತೇನೆ ಎಂದು ಅವನು ಹೇಳಿದನು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಜೀವನದಿಂದ ನಿಮಗೆ ಏನು ಬೇಕು ಎಂಬುದರ ಮೇಲೆ ನೀವು ಗಮನ ಹರಿಸಲು ಬಯಸುತ್ತೀರಿ. ಮತ್ತು ಹೌದು, ನಮ್ಮ ಸುತ್ತಲೂ ವಿಷಯಗಳು ನಡೆಯುತ್ತಿವೆ. ಹೌದು, ಇತರ ವೈರಸ್ಗಳು ಇರುತ್ತವೆ. ಆದರೆ ದೃಷ್ಟಿಯ ಕೊರತೆಯ ವೈರಸ್ನ ತುಕ್ಕು ನಿಮ್ಮ ಜೀವನವನ್ನು ಕಸಿದುಕೊಳ್ಳಲು ಬಿಡಬೇಡಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಜೀವನದಿಂದ ನಿಮಗೆ ಏನು ಬೇಕು ಎಂಬುದರ ಒಂದು ದೃಷ್ಟಿಯನ್ನು ನೀವು ಹಿಡಿದಿಡಲು ಬಯಸುತ್ತೀರಿ. ಹೆಚ್ಚಿನ ಜನರು ಕೇವಲ ಜೀವನವನ್ನು ಹೇಗೂ ದಾಟಲು ಪ್ರಯತ್ನಿಸುತ್ತಿದ್ದಾರೆ. ಜೀವನದಿಂದ ನೀವು ಏನು ಪಡೆಯಲು ಬಯಸುತ್ತೀರಿ ಎಂಬ ಮನಸ್ಥಿತಿ ನಿಮಗೆ ಬೇಕು, ಏಕೆಂದರೆ ನಿಮಗೆ ಸಾಧ್ಯ ಮತ್ತು ಅದಕ್ಕಾಗಿಯೇ ನಾವು ಇಲ್ಲಿದ್ದೇವೆ. ಇನ್ನೊಂದು ವಿಷಯವೆಂದರೆ, ನೀವು ನಿಮ್ಮ ಕೌಶಲ್ಯ ಸಮೂಹವನ್ನು ಅಪ್ಗ್ರೇಡ್ ಮಾಡಬೇಕು. ನಿಮ್ಮಷ್ಟಕ್ಕೆ ನೀವೇ ಕಲ್ಪಿಸಿಕೊಂಡ ಜೀವನವನ್ನು ಬದುಕಲು ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು.
ನನ್ನ ಪರವಾಗಿ ಏನು ಇದೆ? ಮತ್ತು ನನ್ನ ವಿಷಯದಲ್ಲಿ ನಾನು ನನ್ನನ್ನು ನೋಡಿದೆ ಮತ್ತು ನಾನು ಕೇಳಬೇಕಾಗಿತ್ತು, ನಿಮ್ಮ ಪರವಾಗಿ ಏನು ಇದೆ? ಜನರು ನಿಮಗೆ ಯಾವುದರ ಬಗ್ಗೆ ಹೊಗಳುತ್ತಾರೆ? ಸಹಜವಾಗಿ ನಿಮಗೆ ಬರುವ ವಿಷಯ ಯಾವುದು? ನೀವು ಅದನ್ನು ಮಾಡಬಹುದು ಮತ್ತು ಅದು ದೊಡ್ಡ ವಿಷಯವಲ್ಲ. ಆದರೆ ನೀವು ಅದನ್ನು ಚೆನ್ನಾಗಿ ಮಾಡುತ್ತೀರಿ. ನಿಮ್ಮ ಸುತ್ತಲೂ ಕೆಲವು ವಿಷಯಗಳನ್ನು ನೋಡುವ ಮತ್ತು ಅವುಗಳಿಗೆ ಕೆಲವು ಮೌಲ್ಯವನ್ನು ಹೊಂದಿರುವ ಜನರು ಇದ್ದಾರೆ. ಬಹುಶಃ ಅದು ನಿಮಗೆ ದೊಡ್ಡ ವಿಷಯವಲ್ಲ, ಏಕೆಂದರೆ ಅದು ನೀವೇ, ಮತ್ತು ನೀವು ಅದನ್ನು ಹಣಗಳಿಸಬಹುದು. ಇದು ಈ ಸಮಯ. ಇದು ಉದ್ಯಮಿಗಳ ಕನಸು. ಏಕೆ? ಏಕೆಂದರೆ ನೀವು ನಿಮ್ಮ ಪಾಲಿನ ತುಣುಕು ಪಡೆಯುವ ಮನಸ್ಥಿತಿಯನ್ನು ಹೊಂದಿರುತ್ತೀರಿ. ಬರೆದುಕೊಳ್ಳಿ, ನನ್ನ ಪಾಲಿನ ತುಣುಕು ಏನು? ನೋಡಿ, ಹಣವು ಗ್ರಹವನ್ನು ಬಿಟ್ಟು ಹೋಗಿಲ್ಲ, ಮತ್ತು ಇಲ್ಲಿರುವ ಆ ಹಣದ ಒಂದು ಭಾಗದ ಮೇಲೆ ನಿಮ್ಮ ಹೆಸರಿದೆ. ಕೆಲವು ಉತ್ಪನ್ನಗಳು ಇವೆ, ಕೆಲವು ಆಲೋಚನೆಗಳು ಇವೆ, ಕೆಲವು ಆವಿಷ್ಕಾರಗಳು ಇವೆ. ನಿಮ್ಮಲ್ಲಿ ನೀವು ಹಣಗಳಿಸಬಹುದಾದ ಕೆಲವು ವಿಷಯಗಳಿವೆ, ಮತ್ತು ನೀವು ಅದರ ಬಗ್ಗೆ ಯೋಚಿಸಲು ಬಯಸುತ್ತೀರಿ. ನನ್ನ ಪರವಾಗಿ ಏನು ಇದೆ? ನಾನು ಟೇಬಲ್ಗೆ ಏನು ತರುತ್ತಿದ್ದೇನೆ? ನೀವು ಮಾಡಲು ಬಯಸುವುದು ಅದು. ನೀವು ಯಾವುದಕ್ಕಾಗಿ ಹೆಸರುವಾಸಿಯಾಗಿದ್ದೀರಿ, ನೀವು ಯಾವುದರಲ್ಲಿ ಉತ್ತಮರಾಗಿದ್ದೀರಿ ಮತ್ತು ನೀವು ಅದನ್ನು ತುಂಬಾ ಆನಂದಿಸುತ್ತೀರಿ ಎಂದರೆ ನೀವು ಅದನ್ನು ಏನೂ ಇಲ್ಲದೆ ಮಾಡುತ್ತೀರಿ. ಆದರೆ ನೀವು ಅದನ್ನು ತುಂಬಾ ಚೆನ್ನಾಗಿ ಮಾಡುತ್ತೀರಿ ಎಂದರೆ ಜನರು ಅದನ್ನು ಮಾಡಲು ನಿಮಗೆ ಹಣ ನೀಡುತ್ತಾರೆ. ಜೀವನಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಎಂದು ನಮಗೆ ತಿಳಿದಿದೆ. ಜೀವನವು ಅನಿಶ್ಚಿತವಾಗಿದೆ. ಜೀವನವು ಅನಿರೀಕ್ಷಿತವಾಗಿದೆ. ಜೀವನವು ಪ್ರತಿದಿನ ನಮ್ಮ ಕಡೆಗೆ ಬರುತ್ತಿದೆ. ಅದು ಹೇಳುತ್ತಿದೆ, ನಾನು ನಿಮ್ಮೊಂದಿಗೆ ಆಟವಾಡುತ್ತಿಲ್ಲ. ಅದು ನಮ್ಮನ್ನು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೊರಗೆ ಕರೆದುಕೊಂಡು ಹೋಗುತ್ತದೆ. ಒಳ್ಳೆಯದು, ಕೆಟ್ಟದು ಮತ್ತು ಕೊಳಕು. ಇಲ್ಲಿಂದ ಜೀವಂತವಾಗಿ ಹೊರಬರುವುದು ಹೇಗೆ ಎಂದು ಯಾರೂ ಕಂಡುಹಿಡಿದಿಲ್ಲ. ಹಾಗಾಗಿ ನೀವು ಈಗ ಜೀವನವನ್ನು ಬದುಕಲು ಬಯಸುತ್ತೀರಿ. ನೀವು ಬದುಕದ ಜೀವನವನ್ನು ಸಾಯಲು ಬಯಸುವುದಿಲ್ಲ. ಮೈಕಲ್ ಬ್ಯಾಪ್ಟಿ ಹೊಂದಿರುವಂತಹ ಧೈರ್ಯವನ್ನು ನೀವು ಹೊಂದಲು ಬಯಸುತ್ತೀರಿ. ಹೇಗಾದರೂ ಒಂದು ಕಡೆಗೆ ಏಕಮುಖ ಟಿಕೆಟ್ ಪಡೆದುಕೊಂಡು ಅದನ್ನು ಕಂಡುಕೊಳ್ಳಿ. ಟೈ ಭಾಷೆಯನ್ನು ಹೇಗೆ ಮಾತನಾಡಬೇಕೆಂದು ಸಹ ಅವರಿಗೆ ತಿಳಿದಿರಲಿಲ್ಲ. ನೀವು ಒಂದು ಕನಸಿನ ಮೇಲೆ ಕೆಲಸ ಮಾಡುವಾಗ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಪರಿವರ್ತನೆ ನಡೆಯುತ್ತದೆ. ಮತ್ತು ಪರಿವರ್ತನೆ ಎಂದರೆ ಕನಸನ್ನು ಅನುಸರಿಸುವಲ್ಲಿ ನೀವು ಏನಾಗುತ್ತಿದ್ದೀರಿ ಎಂಬುದು. ಏಕೆಂದರೆ ನೀವು ಆ ಕನಸನ್ನು ಪಡೆಯದಿದ್ದರೂ ಸಹ ನೀವು ಅಂತಹ ಬಲವಾದ ಮತ್ತು ಶಕ್ತಿಶಾಲಿ ವ್ಯಕ್ತಿಯಾಗುತ್ತೀರಿ. ಅದು ನಿಮ್ಮ ಜೀವನವನ್ನು ಎಷ್ಟು ಬದಲಾಯಿಸುತ್ತದೆ ಎಂದರೆ ನೀವು ಇನ್ನೊಂದು ವಿಷಯವನ್ನು ನೋಡಬಹುದು ಮತ್ತು ಸರಿ, ನಾನು ಇದನ್ನು ಮಾಡಲು ಹೋಗುತ್ತೇನೆ ಎಂದು ಹೇಳಬಹುದು. ಏಕೆಂದರೆ ನೀವು ಈಗ ನಿಮ್ಮನ್ನು ಅಂತಹ ಆತ್ಮವಿಶ್ವಾಸದಲ್ಲಿ ಅಭಿವೃದ್ಧಿಪಡಿಸಿದ್ದೀರಿ. ಜೀವನದ ರಂಗದಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬುದರ ಬಗ್ಗೆ ಅಂತಹ ವಿಶ್ವಾಸ. ನೀವು ಇನ್ನೊಂದು ಪ್ರದೇಶಕ್ಕೆ ಹೋಗಬಹುದು, ಒಂದು ಲಯವನ್ನು ಸಹ ತಪ್ಪಿಸಿಕೊಳ್ಳದೆ. ಒಮ್ಮೆ ನೀವು ಯಾರು ಎಂದು ಕಂಡುಹಿಡಿಯಲು ಪ್ರಾರಂಭಿಸಿದ ನಂತರ ಭೂಮಿಯ ಮೇಲಿನ ಎಲ್ಲದರ ಮೇಲೆ ನೀವು ಹೇಗೆ ಅಧಿಕಾರ ಮತ್ತು ಪ್ರಾಬಲ್ಯವನ್ನು ಹೊಂದಿದ್ದೀರಿ ಎಂಬುದನ್ನು ನೀವು ನಿಜವಾಗಿಯೂ ಅರಿತುಕೊಳ್ಳುತ್ತೀರಿ, ನಿಮ್ಮ ಜೀವನದ ಎಲ್ಲಾ ಆಯಾಮಗಳನ್ನು ಒಳಗೊಂಡಂತೆ. ಆದರೆ ನೀವು ಅದನ್ನು ಜೀವನದ ಹೋರಾಟದ ಮೂಲಕ ಮಾತ್ರ ಮಾಡಬಹುದು. ಮತ್ತು ಹೆಚ್ಚಿನ ಜನರು ಹೋರಾಟವನ್ನು ತಪ್ಪಿಸುತ್ತಾರೆ. ಹೆಚ್ಚಿನ ಜನರು ನೋವನ್ನು ತಪ್ಪಿಸಲು ಜೀವನದ ಮೂಲಕ ಹೋಗುತ್ತಾರೆ. ಮತ್ತು ನೀವು ಹಾಗೆ ಜೀವನದ ಮೂಲಕ ಹೋದಾಗ ನಿಮ್ಮಲ್ಲಿ ಏನಾದರೂ ಸಾಯುತ್ತದೆ. ನಿಮ್ಮಲ್ಲಿ ನೀವು ಎಂದಿಗೂ ಸಕ್ರಿಯಗೊಳಿಸದ ಏನಾದರೂ ಸುಪ್ತವಾಗಿ ಮಲಗಿರುತ್ತದೆ. ಏಕೆಂದರೆ ನೀವು ನಿಮ್ಮನ್ನೇ ಸವಾಲು ಮಾಡಿಲ್ಲ. ಪರಿಚಿತತೆಯ ಭೂಮಿ ಸತ್ತವರಿಗೆ ಸೇರಿದ್ದು ಎಂದು ಯಾರೋ ಹೇಳಿದರು. ಹೆಚ್ಚಿನ ಜನರು ತಮ್ಮ ಕಂಫರ್ಟ್ ಝೋನ್ನ ಪ್ರದೇಶದಲ್ಲಿ ತಾವು ರಾಜನಂತೆ ಭಾವಿಸಲು ಇಷ್ಟಪಡುತ್ತಾರೆ. ತಾವು ಚೆನ್ನಾಗಿ ಮಾಡಲು ತಿಳಿದಿರುವ ವಿಷಯಗಳನ್ನು ಮಾತ್ರ ಅವರು ಮಾಡಲು ಬಯಸುತ್ತಾರೆ. ಓಸ್ಬೋರ್ನ್ ಹೇಳಿದರು, ನೀವು ಈಗಾಗಲೇ ಸಾಧಿಸಿರುವುದನ್ನು ಮೀರಿ ಏನನ್ನಾದರೂ ಮಾಡಲು ಪ್ರಯತ್ನಿಸದಿದ್ದರೆ ನೀವು ಎಂದಿಗೂ ಬೆಳೆಯುವುದಿಲ್ಲ. ಹಾಗಾಗಿ ನೀವು ಬೆಳೆಯಲು ಪ್ರಾರಂಭಿಸಲು ಬಯಸಿದರೆ ನೀವು ಸುಲಭವಾಗಿ ತಲುಪಲು ಸಾಧ್ಯವಾಗದ ಏನನ್ನಾದರೂ ಹೊರಗೆ ಇಡಬೇಕು. ಅದು ನಿಮ್ಮನ್ನು ಹಿಗ್ಗುವಂತೆ ಮಾಡಬೇಕು. ಅದು ನಿಮ್ಮನ್ನು ನೆಗೆಯುವಂತೆ ಮಾಡಬೇಕು. ಅದು ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಅಗೆಯುವಂತೆ ಮಾಡಬೇಕು. ಇದರಿಂದ ನೀವು ಒಂದು ನೆಗೆತವನ್ನು ಮುಂದಕ್ಕೆ ತೆಗೆದುಕೊಳ್ಳಬಹುದು. ಮತ್ತು ಬಹುಶಃ ನೀವು ಅಲ್ಲಿಗೆ ನೆಗೆಯುತ್ತೀರಿ ಮತ್ತು ನೀವು ಅದನ್ನು ತಪ್ಪಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಮೊಣಕಾಲುಗಳನ್ನು ಸುಲಿಯುತ್ತೀರಿ ಮತ್ತು ನೀವು ಮತ್ತೆ ಹಿಂತಿರುಗುತ್ತೀರಿ ಮತ್ತು ಮುಂದಿನ ಬಾರಿ ನಿಮ್ಮ ತುಟಿಯನ್ನು ಒಡೆದುಕೊಳ್ಳುತ್ತೀರಿ. ಆದರೆ ನೀವು ಮುಂದುವರಿಯುತ್ತೀರಿ ಮತ್ತು ಆ ಪ್ರಕ್ರಿಯೆಯ ಮೂಲಕ ನೀವು ಎತ್ತರಕ್ಕೆ ನೆಗೆಯುವುದು ಹೇಗೆ ಎಂದು ಕಲಿಯುತ್ತೀರಿ. ನೀವು ಆಳವಾಗಿ ಅಗೆಯಲು ನಿಮ್ಮನ್ನು ಸವಾಲು ಮಾಡಲು ಪ್ರಾರಂಭಿಸುತ್ತೀರಿ ಮತ್ತು ನಂತರ ನಿಮಗೆ ಈಗ ತಿಳಿದಿಲ್ಲದ ನಿಮ್ಮ ಬಗ್ಗೆ ಕೆಲವು ವಿಷಯಗಳನ್ನು ನೀವು ಕಂಡುಹಿಡಿಯುತ್ತೀರಿ. ನಿಮ್ಮಲ್ಲಿರುವ ಕೆಲವು ಪ್ರತಿಭೆಗಳು ನಿಮಗೆ ಅದನ್ನು ಮಾಡಬಹುದೆಂದು ತಿಳಿದಿರಲಿಲ್ಲ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ.
ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.